header. Okay. So that better you guys use the second installment as early as possible. Okay. ಸೊ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡ್ಕೊಳ್ಳಿ, ತುಂಬಾ ಡಿಲೇ ಮಾಡ್ಕೋಬೇಡಿ. ಬಿಕಾಸ್ ಅವ್ರು ಪೇಮೆಂಟ್ ಮಾಡಿಲ್ಲ ಅಂದ್ರೆ ಗ್ರೂಪ್ ಇಂದ ರಿಮೂವ್ ಮಾಡ್ಬಿಡ್ತಾರೆ. ಆಮೇಲೆ ನೀವು ಕಾಲೇಜ್ ಜಾಯಿನ್ ಆದ್ರೂ ನಾವೆಲ್ಲ ಮಾಡೋದಕ್ಕಾಗುತ್ತೆ. ಓಕೆ, ನಾವು ಓಕೆ, ಸೊ ಸ್ಕ್ರೀನ್ ಕಾಣಿಸ್ತಿದೆಯಲ್ಲ? ಸೊ my mouse is not working properly. ಓಕೆ, ಸೊ ಇವಾಗ ವೆಂಡರ್ ಮಾಸ್ಟರ್ ಡೇಟಾ ಕ್ರಿಯೇಟ್ ಮಾಡಬೇಕು. ಸೊ ಕಾನ್ಫಿಗರೇಷನ್ಸ್ ವೈಸ್ ಎಲ್ಲ ಆಗಿತ್ತಲ್ವಾ? ಸೊ ಗೋ ಟು ದ BP ಕಾನ್ಫಿಗರೇಷನ್ ಡಾಕ್ಯುಮೆಂಟ್. ಓಕೆ, ಸೊ ಇದ್ರಲ್ಲಿ ನಾವು ಡಿಫೈನ್ ಅಕೌಂಟಿಂಗ್ ಗ್ರೂಪ್ ಮಾಡಿದ್ವಿ, ನಂಬರ್ ಏನು ಮಾಡಿದ್ವಿ, ಅಸೈನ್ ಆಯಿತು, ಡಿಫೈನ್ ಆಯಿತು, ದೆನ್ ನಂಬರ್ ರೇಂಜಸ್ ಆಯಿತು, ಅಗೇನ್ ನಂಬರ್ ರೇಂಜಸ್ ಆ್ಯಂಡ್ ಡಿಫೈನಿಂಗ್ ಗ್ರೂಪಿಂಗ್ಸ್ ಮಾಡಿಬಿಟ್ಟು ಅಸೈನ್ ಮಾಡಿ ಮಾಸ್ಟರ್ ಡೇಟಾ ಸಿಂಕ್ರನೈಸೇಷನ್ ಕೂಡ ಮಾಡಿದ್ವಿ. ನೆಕ್ಸ್ಟ್ ಮಾಡಬೇಕು. ಓಕೆ, ಸೊ BP ಯಾವ ಥರ ಕ್ರಿಯೇಟ್ ಮಾಡೋದಂದ್ರೆ ಟಿ ಕೋಡ್ ಇಸ್ BP. ಓಕೆ, ಸೊ BP ಟಿ ಕೋಡ್ಗೆ ಹೋಗಬೇಕು, ಕ್ಲಿಕ್ ಆನ್ ಎಂಟರ್. ಸೊ ಇದು ಮಾಸ್ಟರ್ ಡೇಟಾ ಕ್ರಿಯೇಟ್ ಮಾಡೋದಕ್ಕೆ. ಓಕೆ, ಸೊ ಇಲ್ಲಿ ನಿಮಗೆ ಆಲ್ರೆಡಿ ನಿಮ್ಗೆ ಇಲ್ಲೂ ಕೂಡ ಇದೆ, ಸ್ಟೆಪ್ಸ್ ವೈಸ್ ನಾನು ಹಾಕಿದ್ದೀನಿ. ಓಕೆ, ಸೊ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಚೆಕ್ ಮಾಡ್ಕೋಬೋದು ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ. ಸೊ BP ಟಿ ಕೋಡ್ಗೆ ಹೋಗಬೇಕು. ಸೊ ಅದಾದ್ಮೇಲೆ ಆರ್ಗನೈಸೇಷನ್. ಸೊ ಏನಕ್ಕೆ ಇದೆಲ್ಲ ಆಪ್ಷನ್ಸ್ ಇರೋದು ಅಂತ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಫಸ್ಟು. ಓಕೆ, ಸೊ ಅಲ್ಲಿ ನಿಮಗೆ ಪರ್ಸನ್ ಇದೆ, ಆರ್ಗನೈಸೇಷನ್ಸ್ ಇದೆ, ಗ್ರೂಪ್ ಇದೆ, ರೈಟ್? ಸೊ ಏನಕ್ಕೆ ಅಂದರೆ ಇವಾಗ ಪರ್ ಪರ್ಸನ್ ಕೂಡ ವೆಂಡರ್ ಆಗಿರ್ತಾರೆ, ಕೆಲವೊಂದ್ಸಲ ಆರ್ಗನೈಸೇಷನ್ ಕೂಡ ವೆಂಡರ್ ಆಗಿರ್ತಾರೆ, ಕೆಲವೊಂದ್ಸಲ ಗ್ರೂಪ್ ಆಫ್ ದ ಕಂಪನೀಸ್ ಅಥವಾ ಗ್ರೂಪ್ ಆಫ್ ಆರ್ಗನೈಸೇಷನ್ಸ್ ಅಂಡರ್ ಕೂಡ ವೆಂಡರ್ ಆಗಿರ್ತಾರೆ, ರೈಟ್? ಸೊ ನಾವು ಇವಾಗ ಆಲ್ಮೋಸ್ಟ್ ಜನರಲ್ ಇನ್ ಜನರಲ್ ಏನು ಮಾಡ್ತೀವಿ, ಎಲ್ಲ ಆರ್ಗನೈಸೇಷನ್ಸ್ಗೆ ಕ್ರಿಯೇಟ್ ಮಾಡ್ತೀವಿ. ಓಕೆ, ಸೊ ಸಮ್ಟೈಮ್ಸ್ ವಿಲ್ ಟೇಕ್ ಎ ಸರ್ವಿಸ್ ಫ್ರಮ್ ಎನಿ ಪರ್ಟಿಕ್ಯುಲರ್ ವರ್ಕರ್, ಲೈಕ್ ಎಲೆಕ್ಟ್ರಿಷಿಯನ್ಸ್ ಆಗಿರ್ಬೋದು, ಎನಿಥಿಂಗ್. ಸೊ ಪರ್ಟಿಕ್ಯುಲರ್ಲಿ ನೀವು ವೆಂಡರ್ ಆಗಿದ್ರೆ ಸೊ ಅವಾಗ ಪರ್ಸನ್ ನೀವನ್ನ ಕ್ರಿಯೇಟ್ ಮಾಡ್ಕೋಬಹುದು. ಓಕೆ, ಸೊ ನಾವಿವಾಗ ಸೊ ಯಾರೋ ಒಂದು ಆರ್ಗನೈಸೇಷನ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಆರ್ಗನೈಸೇಷನ್ಸ್ನ ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ಸೊ ದಟ್ ಈಸ್ ದ ಆಪ್ಷನ್ ವಿ ಆರ್ ಸೆಲೆಕ್ಟೆಡ್ ಇಯರ್. ಸೊ ಆರ್ಗನೈಸೇಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅದಾದ್ಮೇಲೆ ನಿಮಗೆ ಇಲ್ಲಿ ಗ್ರೂಪಿಂಗ್ನ ಚೇಂಜ್ ಮಾಡ್ಕೋಬೇಕು. ಸೊ ನಾವು ಯಾವ್ದು ಗ್ರೂಪಿಂಗ್ ಮೇಂಟೈನ್ ಮಾಡಿರ್ತೀವಲ್ಲ, ಸೊ ಅದು, ಸೊ ಆ ಗ್ರೂಪಿಂಗ್ನ ಚೇಂಜ್ ಮಾಡ್ಕೋಬೇಕು. ಓಕೆ, ಆರ್ಗನೈಸೇಷನ್. ಸೊ ಇಲ್ಲಿ ನಾವು ಗ್ರೂಪಿಂಗ್ನ ಚೇಂಜ್ ಮಾಡ್ಕೋಬೇಕು. ಸೊ ನಾವು ಯಾವ್ದು ಕ್ರಿಯೇಟ್ ಮಾಡಿದ್ವಿ, ಮೇಂಟೈನ್ ಮಾಡಿದ್ವಿ, ಸೊ ಆ ಗ್ರೂಪಿಂಗ್ನ ಆಗಬೇಕು. ಸೊ JI something I have mentioned, no? Let me, yeah, JI finance vendor. ಸೊ ಇದನ್ನ ತಗೋಬೇಕು. ಓಕೆ, ಸೊ ನಾವು ಕ್ಲಿಕ್ ಆನ್ ಕ್ರಿಯೇಟ್. ಸೊ ಇವಾಗ ಬಂದ್ಬಿಟ್ಟು ಆ ಗ್ರೂಪಿಂಗ್ಸ್ ಅಂಡರಲ್ಲಿ ಯಾವ ಗ್ರೂಪಿಂಗ್ ಸೆಲೆಕ್ಟ್ ಮಾಡಬೇಕು, ನಾವು ಯಾವ್ದು ಕ್ರಿಯೇಟ್ ಮಾಡಿದ್ವಲ್ಲ JFL, ಸೊ ಅದನ್ನ ಮತ್ತೆ ಸೆಲೆಕ್ಟ್ ಮಾಡಬೇಕು. ಟು ಡಿಸ್ಕ್ರಿಪ್ಷನ್ JFL. So sometimes it will show only description. Okay, so I need to check the description. JFL. ಸೊ JF ಇದೆ. ಓಕೆ, ಸೊ ನೆಕ್ಸ್ಟ್, ಸೊ ನೋಡಿ ಇಲ್ಲಿ ರೆಡ್ ಮಾರ್ಕ್ ಬಂತು. ಏನಕ್ಕೆ ಅಂದರೆ ನಾನು ಯಾವುದೋ ಒಂದು ಫೀಲ್ಡ್ನ ಮ್ಯಾಂಡೇಟರಿ ಮಾಡಿದ್ದೆ, ರೈಟ್? ಸೊ ಟೈಟಲ್ ಮೇ ಬಿ ಸಮಥಿಂಗ್. ಓಕೆ, ಸೊ ಇಲ್ಲಿ ಕಂಪನಿ ಆಗಬೇಕು, ಆರ್ಗನೈಸೇಷನ್ ಆಗಿರೋದ್ರಿಂದ. ಸೊ ಇದು ಮ್ಯಾಂಡೇಟರಿ ಫೀಲ್ಡ್ ಇದೆ, ಸೊ ನೇಮ್ ಕೊಡಬೇಕು. ಸೊ ಇವಾಗ ನಮಗೆ, ಸೊ ನಾವು ಬಂದ್ಬಿಟ್ಟು ಜಿಯೋ ಫೇಲ್ಸ್ನ ಕ್ರಿಯೇಟ್ ಮಾಡಿದ್ವಿ, ರೈಟ್? ಸೊ ನಮ್ಗೆ ಇವಾಗ ವೆಂಡರ್ ಅಂತ ಬಂದರೆ, ಸೊ ವೆದರ್ ಇಟ್ ಈಸ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಲಾಜಿಸ್ಟಿಕ್ಸ್ ಆಗಿರ್ಬೋದು, ಸೊ ಈ ಥರ ಏನಾದ್ರು ಒಂದು ತೊಗೊಳ್ಳೋಣ. ಸೊ ಲೈಕ್ ಪೆಟ್ರೋಲ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ. ಓಕೆ, ಸೊ ಲಾಜಿಸ್ಟಿಕ್ಸ್ ಅಂತ ಬಂದಾಗ ನಿಮಗೆ ಸೊ ಮಲ್ಟಿಪಲ್ ಲಾಜಿಸ್ಟಿಕ್ಸ್ ಇದೆ, ಫೆಡೆಕ್ಸ್ ಇದೆ, ಆ್ಯಂಡ್ DP World ಇದೆ, ಸೊ ಈ ಥರ ತುಂಬ ಇದೆ, ಆ್ಯಂಡ್ ಹೋಮ್ ಲಾಜಿಸ್ಟಿಕ್ಸ್ ಇದೆ, ಫೇಮಸ್ ಲಾಜಿಸ್ಟಿಕ್ಸ್, ರೈಟ್? ಸೊ ಯಾವುದಾದ್ರು ಒಂದು ಕ್ರಿಯೇಟ್ ಮಾಡೋಣ. ಓಕೆ, ಸೊ ನಾವು ವಿಲ್ ಕ್ರಿಯೇಟ್ ಫೆಡೆಕ್ಸ್.
Okay, FedEx Logistics. ಓಕೆ, ಸೊ ಈ ಥರ ಕ್ರಿಯೇಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ನಿಮ್ಗೆ ಏನೇ ಡೀಟೇಲ್ಸ್ ಬೇಕೋ ಅವೆಲ್ಲ ಆಕ್ಚುಲಿ ಸರ್ಟ್ ಟರ್ಮಲ್ಲಿ ಏನು ಬೇಕು, ಫೆಡೆಕ್ಸಾ ಏನೋ ಈ ಸರ್ಟ್ ಟರ್ಮ್ ಏನಕ್ಕೆ ಅಂದರೆ ನೀವು ಸರ್ಚ್ ಮಾಡಿದಾಗ ಐಡೆಂಟಿಫಿಕೇಶನ್ ಆಗೋದಕ್ಕೋಸ್ಕರ. ಓಕೆ, ಸೊ ಅಡ್ರೆಸ್ ಕೊಡಬೇಕು. ಇವಾಗ ಫೆಡೆಕ್ಸ್ ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರಲ್ಲಿ ಇದೆ ಅಂದ್ಕೊಳ್ಳಿ. ಓಕೆ, ಸೊ ಸ್ಟ್ರೀಟ್ ನಂಬರ್ ಏನೋ ಒಂದು ಹಾಕ್ಕೊಡಿ. ಓಕೆ, ಹೌಸ್ ನಂಬರ್ ಆ್ಯಂಡ್ ಪೋಸ್ಟಲ್ ಕೋಡ್ ಹಾಕಿ 56000100 ಹಾಕಿ. ಆ್ಯಂಡ್ ರೀಸನ್ ಬಂದ್ಬಿಟ್ಟು ಕಂಟ್ರಿ IN ಹಾಕಿ. ಆ್ಯಂಡ್ ಸ್ಟೇಟ್ ಬಂದ್ಬಿಟ್ಟು 10 or 27 ಇರುತ್ತೆ, ಚೆಕ್ ಮಾಡ್ಕೊಳ್ಳಿ ರೀಸನ್. ಬಿಕಾಸ್ SAP ಸಿಸ್ಟಮಲ್ಲಿ ಒಂದೊಂದು ಸಿಸ್ಟಮಲ್ಲಿ ಒಂಥರ ಇರುತ್ತೆ ರೀಸನ್ ಸ್ಟೇಟ್ಸ್ದು. ಓಕೆ, ಸೊ ನಾವಿವಾಗ ಕರ್ನಾಟಕದ ಕ್ರಿಯೇಟ್ ಮಾಡಿದ್ದೀವಲ್ವಾ, ಸೊ ಕರ್ನಾಟಕಕ್ಕೆ ನೋಡಿ 29 ಇದೆ. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲ್ಯಾಂಗ್ವೇಜ್ ಏನು ಲ್ಯಾಂಗ್ವೇಜ್ ಆಯಿತು. ಸೊ ನಿಮ್ಗೆ ನೆಕ್ಸ್ಟ್ ಬೇರೆ ಏನೇನು ಡೀಟೇಲ್ಸ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಗೋ ಟು ದ ಅಡ್ರೆಸ್. ಓಕೆ, ಪಾರ್ಸಲ್ ಕೋಡ್ ರಾಂಗ್ ಹಾಕ್ಬಿಡಿನಾ, 5601. ಓಕೆ, ಸೊ ನೆಕ್ಸ್ಟ್ ಅಡ್ರೆಸ್. ಸೊ ಇದು ಆಟೋಮೆಟಿಕಾಗಿ ತೊಗೊಳುತ್ತೆ. ಸೊ ಇವತ್ತಿಂದ ವ್ಯಾಲಿಡ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಇನ್ಫಿನಿಟಿ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಸೊ ಐಡೆಂಟಿಫಿಕೇಶನ್ನು ಆ್ಯಂಡ್ ಕಂಟ್ರೋಲು. someone is trying to join the call. Wait. ಅರೆ ಯಾರ್ ಓಕೆ, ಸೊ ನಾವು ಸೊ ಇದೆಲ್ಲ ನಿಮಗೆ ಪೇಮೆಂಟ್ ಟ್ರಾನ್ಸಾಕ್ಷನ್ಸ್ ಇರ್ಬೋದು. ಸೊ ಯಾವ ಥರ ಪೇಮೆಂಟ್ ಟ್ರಾನ್ಸಾಕ್ಷನ್ಸ್ ID, ಬ್ಯಾಂಕ್ ID ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟು ಅಸೈನ್ ಮಾಡ್ತಾ ಹೋಗಬೇಕು ಇದರಲ್ಲಿ. ಓಕೆ, ಸೊ ದಟ್ ಇಸ್ ದ ಕಾನ್ಫಿಗರೇಷನ್ ವಿಚ್ ವಿ ನೀಡ್ ಟು ಡೂ ಇನ್ ದ ಸಿಸ್ಟಮ್. ಓಕೆ, ಸೊ ನಾನು ಇವಾಗ ಏನು ಹಾಕೋದಿಲ್ಲ. ಸೊ ಜಸ್ಟ್ ವಾಟ್ ಐ ವಿಲ್ ಡೂ, so I will extend to the company code. First I will go to the address. I will try to create this. Okay, ಸೊ ಇವಾಗ ನೋಡಿ 8801 ನಂಬರ್ ಏನು ಪಿಕ್ ಆಗಿದೆ ಬಿಸ್ನೆಸ್ ಪಾರ್ಟ್ನರ್ಗೆ ಆ್ಯಂಡ್ ಕ್ರಿಯೇಟ್ ಕೂಡ ಆಗಿದೆ. ಓಕೆ, ಸೊ ಯು ಕ್ಯಾನ್ ಚೆಕ್ ದಿಸ್ ಇನ್ ದ ಎಕ್ಸೆಲ್. 8801 ರೇಂಜ್ ಹಾಕಿದ್ವಾ, ಕರೆಕ್ಟ್ ಅಲ್ವಾ? ಸೊ BP ರೋಲು ಕ್ರಿಯೇಟ್ ಆಗಿದೆ. ಓಕೆ, ಸೊ ಇವಾಗ ಕ್ರಿಯೇಟ್ ಮಾಡಿದ್ರೆ ನಾವು BP ನ. ಓಕೆ, ಸೊ ನೆಕ್ಸ್ಟ್ ನಾವೇನು ಕ್ರಿಯೇಟ್ ಮಾಡಬೇಕು ಅಂದರೆ, ಸೊ ಇದೇ BPಗೆ ಸೊ ಫೈನಾನ್ಸ್ ವೆಂಡರ್ದು ಕ್ರಿಯೇಟ್ ಮಾಡಬೇಕು. ಸೊ ನೆಕ್ಸ್ಟ್ ನಾವು BP ಆಯ್ತಲ್ಲ, ಸೊ ಲೆಟ್ ಮೀ ಗೋ ಬ್ಯಾಕ್ ಆನ್ ಎಡಿಟ್. ವೆಂಡರ್ ಗ್ರೂಪ್ ಯಾರು ತೊಗೊಂಡಿದ್ದೆ ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. JIFL So one more option should show. Let me go back and come to the BP and supplier number. So 8801 ಅದು ಸಪ್ಲೈರ್ಗಿನೂ ಎಕ್ಸ್ಟೆಂಡ್ ಆಗಿಲ್ಲ 8801ಗೆ. ಸೊ ಇದಕ್ಕೆ ಎಕ್ಸ್ಟೆಂಡ್ ಆಗಬೇಕು. ಓಕೆ, ಸೊ ಇವಾಗ ನಂಬರಲ್ಲಿರುತ್ತೆ ನಿಮಗೆ. ಸೊ ಯು ಕ್ಯಾನ್ ಚೆಕ್ ಇನ್ ದ ನಂಬರ್. ಸೊ ನಂಬರ್ಗೆ ಹೋದರೆ 8801 ಹಾಕಿದ್ರೆ ಸೊ ನಿಮಗೆ ಶೋ ನೋಡಿ ಇಲ್ಲಿ ತೋರಿಸುತ್ತೆ. ಬಟ್ ಸಪ್ಲೈಯರ್ಗೆ ಎಕ್ಸ್ಟೆಂಡ್ ಆಗಿಲ್ಲ. ಸಪ್ಲೈಯರ್ಗೆ ಎಕ್ಸ್ಟೆಂಡ್ ಮಾಡಬೇಕು, ಬಟ್ ಐ ಆಮ್ ನಾಟ್ ಗೆಟಿಂಗ್ ಒನ್ ಆಪ್ಷನ್. ಲೆಟ್ ಮಿ ಚೆಕ್. I will change this to
FI ವೆಂಡರ್. ಓಕೆ, ಸೊ FI ವೆಂಡರ್ಗೆ ಎಕ್ಸ್ಟೆಂಡ್ ಮಾಡಬೇಕು. ಓಕೆ, ಸೊ FI ವೆಂಡರ್ಗೆ ಎಕ್ಸ್ಟೆಂಡ್ ಮಾಡಿದ ತಕ್ಷಣ ಸೊ ವಿಲ್ ಗೆಟ್ ಕಂಪನಿ ಕೋಡ್ ಆಪ್ಷನ್, ಬಟ್ ಹಿಯರ್ ಇಟ್ ಇಸ್ ನಾಟ್ ಶೋಯಿಂಗ್. ವೈ? Okay, FLVN00 is ಕರೆಕ್ಟ್. ಸೊ FLVN00 ಸೆಲೆಕ್ಟ್ ಮಾಡ್ಕೋಬೇಕು BPL. ಸೊ ಏನಕ್ಕೆ ಅಂದರೆ ನಾವು ಇದ್ರ ಅಂಡರಲ್ಲೇ ಕ್ಯಾಟಗರಿ ಮೇಂಟೈನ್ ಮಾಡಿರೋದು, BP ಕ್ಯಾಟಗರಿ. ಓಕೆ, ಸೊ ಗೋ ಟು ದ ಕಂಪನಿ ಕೋಡ್. ಸೊ ನಾವು ವಾಟ್ ಇಸ್ ಯುವರ್ ಕಂಪನಿ ಕೋಡ್? ಯುವರ್ ಅಂದರೆ ಕಂಪನಿ ಕೋಡ್ ನಂಬರ್ ರೇಂಜ್ ಕರೆಕ್ಟಾಗಿ ಪಿಕ್ ಆಗ್ತಿದೆ ನೋಡಿ, 450100. ಯು ಕ್ಯಾನ್ ಚೆಕ್ ಇಟ್ ಇನ್ ದ ಎಕ್ಸೆಲ್. ಸೊ ಅದೇ ನಂಬರ್ ರೇಂಜ್ ಅಲ್ವಾ? ಓಕೆ, 4500 ಕರೆಕ್ಟಾಗಿ ಪಿಕ್ ಆಗ್ತಾ ಇದೆ. ಓಕೆ, ಸೊ ಇಟ್ ಇಸ್ ಕರೆಕ್ಟ್. ಸೊ ನಾವು ವಿ ಹ್ಯಾವ್ ಟು ಎಂಟರ್ ಅವರ್ ಕಂಪನಿ ಕೋಡ್. ಸೊ JIFL. ಓಕೆ, ಸೊ ಎಂಟರ್. ಸೊ ಇಲ್ಲಿ ರೀಕನ್ಸಿಲೇಷನ್ ಅಕೌಂಟ್ ಕೇಳುತ್ತೆ. ಓಕೆ, ಸೊ ಲೆಟ್ ಮಿ ಚೆಕ್ ಇನ್ ದ ಡ್ರಾಪ್ ಡೌನ್. ಓಕೆ, ಸೊ ನನಗೆ 3 ರೀಕನ್ಸಿಲೇಷನ್ ಅಕೌಂಟ್ಸ್ ಇದೆ. ಓಕೆ, ಸೊ 3 ಕ್ರಿಯೇಟ್ ಮಾಡಿದ್ದೀವಿ. ಒಂದು ಅಕೌಂಟ್ಸ್ ಪೇಬಲ್ ಮಾಡಿದ್ದೀನಿ, ಸ್ಯಾಲರಿ ಪೇಬಲ್ ಮಾಡಿದ್ದೀನಿ, ಲೋನ್ಸ್ ಪೇಬಲ್ ಮಾಡಿದ್ದೀನಿ. ಓಕೆ, ಸೊ ಇವಾಗ ಇದು ಫೆಡೆಕ್ಸ್ ಆಗಿರೋದ್ರಿಂದ ಸೊ ನಾನು ಅಕೌಂಟ್ಸ್ ಪೇಬಲ್ ತೊಗೊತೀನಿ. ಓಕೆ, ಸೊ ಅಥವಾ ಎಂಪ್ಲಾಯೀಸ್ ಅಥವಾ ವರ್ಕರ್ಸ್ಗಾದ್ರೆ ಸ್ಯಾಲರಿ ಪೇಬಲ್ ತೊಗೊತೀನಿ ಅಷ್ಟೇ. ಆ್ಯಂಡ್ ಬ್ಯಾಂಕ್ಸ್ ರಿಲೇಟೆಡ್ ಏನಾದ್ರು ವೆಂಡರ್ ಕ್ರಿಯೇಟ್ ಮಾಡಿದ್ರೆ ನೀವು ಲೋನ್ಸ್ ಪೇಬಲ್ ತೊಗೊತೀವಿ. ಓಕೆ, ಸೊ ನಾವು ಲೆಟ್ ಮಿ ಸೇವ್ ದಿಸ್. ಸೊ ಸೇಮ್ ನಂಬರ್ ರೇಂಜ್ ಏನಿದೆ ಸೊ ಅದೇ ನಂಬರ್ ರೇಂಜ್ ಸೇವ್ ಆಗಿರುತ್ತೆ. ಓಕೆ, ಸೊ ಇವಾಗ ಸೇವ್ ಆಯಿತು, ಮಾಸ್ಟರ್ ಡೇಟಾ ಸೇವ್ ಆಗಿದೆ. ಓಕೆ, ಸೊ ನೀವು ಕಂಪನಿ ಕೋಡಲ್ಲಿ ನೀವು ಪೇಮೆಂಟ್ ಟ್ರಾನ್ಸಾಕ್ಷನ್ಸ್ಗೆ ಹೋಗಿ ಟಾಲರೆನ್ಸ್ ಇದು ರಿಕನ್ ಅಕೌಂಟ್ ಬಿಸ್ನೆಸ್ ಅವ್ರು ಕೊಡ್ತಾರ ಸರ್? ನೋ ನೋ ನೋ, ಈ ಬಿಸ್ನೆಸ್ಗೆ ರೀಕನ್ಸಿಲೇಷನ್ ಕಾನ್ಸೆಪ್ಟೇ ಗೊತ್ತಿರಲ್ಲ. ಬಿಕಾಸ್ ನೀವು ಟ್ಯಾಲಿಲಿ ನೀವು ಏನಾದ್ರು ಟ್ಯಾಲಿಲಿ ವರ್ಕ್ ಮಾಡ್ತಾ ಇದ್ರೆ ಸೊ ನಿಮ್ಮ ಟ್ಯಾಲಿಲಿ ಬ್ಯಾಕ್ ಎಂಡ್ ರೀಕನ್ಸಿಲೇಷನ್ ಜೇಲ್ ಕಾನ್ಸೆಪ್ಟ್ ಇದೆಯಾ? ಇಲ್ಲ, ಡೈರೆಕ್ಟ್ ನೀವು ಜೇಲ್ ಟು ಜೇಲ್ ಪೋಸ್ಟಿಂಗ್ ಮಾಡ್ತೀರಾ, ರೈಟ್? ಕರೆಕ್ಟ್ ಅಲ್ವಾ? I don't know Tally. You don't know Tally. Okay, so okay, you are working as an end user or you are working in different domain? I'm working in SAP consultant. Pickup. You are working as a consultant? SAP Premium. Yeah, SAP Premium. Oh, okay, okay. So Premium good, consultant. good. You are working as a theory consultant, right? SAP Brim and FICA. Okay, okay, got it. ಸೊ ಇದು ರೀಕನ್ಸಿಲೇಷನ್ ಕಾನ್ಸೆಪ್ಟ್ ಬಂದ್ಬಿಟ್ಟು ನಿಮಗೆ SAP ಇಲ್ಲಿ ಇದೆ, ಸಬ್ಲೆಡ್ಜರ್ ಕಾನ್ಸೆಪ್ಟ್. ಓಕೆ, ಸೊ ಇದ್ರಲ್ಲಿ ಏನು ಅಂದ್ರೆ ಸೊ ಬ್ಯಾಕ್ ಎಂಡ್ ಅಲ್ಲಿ ನಾವು ರೀಕನ್ಸಿಲೇಷನ್ ಜೇಲ್ನ ನಿಮ್ಗೆ ರೀಕನ್ಸಿಲೇಷನ್ ಕಾನ್ಸೆಪ್ಟ್ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ರೀಕನ್ಸಿಲೇಷನ್ ಇವಾಗ ನಿಮ್ಗೆ ಬ್ಯಾಲೆನ್ಸ್ ಶೀಟ್ ಅಂತ ಬಂದಾಗ ಕ್ರೆಡಿಟಾರ್ಸ್ ಅಂಡ್ ಡೆಟಾರ್ಸ್ ಅಂತ ಬರುತ್ತೆ, ಎರಡು ಆಪ್ಷನ್, ರೈಟ್? ಸೊ ಇವಾಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಿಮಗೆ ಕ್ರೆಡಿಟಾರ್ಸ್ ಬಂದ್ಬಿಟ್ಟು ನಿಮಗೆ ಲಯಬಿಲಿಟಿ ಸೈಡ್ ಇರುತ್ತೆ ಅಂಡ್ ಡೆಟಾರ್ಸ್ ಬಂದ್ಬಿಟ್ಟು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಇರುತ್ತೆ, ರೈಟ್? ಸೊ ಇವಾಗ ಕ್ರೆಡಿಟಾರ್ಸ್ ಅಂದ್ರೆ ಏನು? ಸೊ ನಾವೇನು ವಾಟ್ ಎವರ್ ವಿ ನೀಡ್ ಟು ಪೇ ಟು ದ ವೆಂಡರ್ಸ್ ಆರ್ ಸಮನ್, ಸೊ ದಟ್ ಇಸ್ ವಾಟ್ ದ ಲಯಬಿಲಿಟಿ, ರೈಟ್? ಸೊ ಅದು ಕ್ರೆಡಿಟಾರ್ಸ್ ಅಂಡ್ ಅಲ್ಲಿ ಬರುತ್ತೆ. ಆ ಕ್ರೆಡಿಟರ್ಸ್ ಅನ್ನೋದೇ ನಾವು ಅಕೌಂಟ್ಸ್ ಪೇಯಬಲ್ ಅಂತ ಇಲ್ಲೊಂದು ಜೇಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಅಷ್ಟೇನೆ. ಓಕೆ, ಸೊ ರಿಕನ್ಸಿಲೇಷನ್ ಜೇಲ್ ಅಕೌಂಟ್ಸ್ ಪೇಯಬಲ್ಗೆ ವೆಂಡರ್ಗೆ ಅಸೈನ್ ಮಾಡ್ತಾ ಹೋಗ್ತೀವಿ. ಸೊ ನಿಮಗೆ ಗೊತ್ತಾಗಿಲ್ಲ ನಿಮಗೆ ಯಾವ ಜೇಲ್ ಅಸೈನ್ ಮಾಡಬೇಕು ಅಂತಂದ್ರೆ ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಯುವರ್ ಸೀನಿಯರ್ ಆರ್ ಕನ್ಸಲ್ಟೆಂಟ್ ಸಮನ್. ಓಕೆ, ಸೊ ದೇ ವಿಲ್ ಹೆಲ್ಪ್ ಯು. ಸೊ ಯಾವ ಥರ ರಿಕನ್ಸಿಲೇಷನ್ ಜೇಲ್ ಅಸೈನ್ ಮಾಡಬೇಕು ಅಂತ. ಓಕೆ, ಬಟ್ ಅಂಟಿಲ್ ಅನ್ಲೆಸ್ ನಿಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆನೂ ಐಡಿಯಾ ಇಲ್ಲ ಅಂತಂದ್ರೆ ಸೊ ನೀವೇನು ವೆಂಡರ್ ಮಾಸ್ಟರ್ ಡೇಟಾ ಕ್ರಿಯೇಟ್, ಸೊ ದಟ್ ಟೈಮ್ ಸೊ ಯು ನೀಡ್ ಟು ಚೆಕ್ ವಿತ್ ದ ಬಿಸ್ನೆಸ್ ವಾಟ್ ಇಸ್ ದ ಪರ್ಪಸ್ ಆಫ್ ಕ್ರಿಯೇಟಿಂಗ್ ದಿಸ್ ವೆಂಡರ್. So you are purchasing something or you are taken any loan from them. So if they are purchasing, then you have to assign the reconciliation GL accounts payable. If they are provided any financial help or if they are a lenders or someone, so then what you have to do, you have to maintain as loans payables. Okay, so bank athara idre loans payables ಅಲ್ಲಿ maintain ಮಾಡ್ತೀವಿ. And if it is a like if vendor as an employee or ಏನಾದ್ರು ಎಂಪ್ಲಾಯ್ ಆಗಿದ್ರೆ, ಕಂಪ್ನಿ ಎಂಪ್ಲಾಯ್ ಆಗಿದ್ರೆ, ಸೊ ವಿಲ್ ಮೇಂಟೈನ್ ಎ ಸ್ಯಾಲರಿ ಪೇಯಬಲ್ ರೀಕನ್ಸಿಲೇಷನ್ GL. ಸೊ ಇವೆಲ್ಲದೂ ಕ್ರೆಡಿಟರ್ಸ್, ಎಲ್ಲದೂ ಲಯಬಿಲಿಟಿನೇ, ರೈಟ್? ಸೊ ಬಟ್ ಸೊ ಯು ಹ್ಯಾವ್ ಟು ಅಸೈನ್ ಅಕಾರ್ಡಿಂಗ್ಲಿ ಆಸ್ ಪರ್ ದ ವೆಂಡರ್. ದಟ್ಸ್ ಇಟ್. ಓಕೆ, ಸೊ ನೆಕ್ಸ್ಟ್ ಟಾಲರೆನ್ಸ್ ಗ್ರೂಪ್ ಇದೆಲ್ಲ ಮೇಂಟೈನ್ ಮಾಡಬೇಕು. ಸೊ ದಟ್ ಐ ವಿಲ್ ಶೋ ಯು ಇನ್ ದ ಫ್ಯೂಚರ್ ವೆನ್ ವಿ ವಿಲ್ ಫೇಸ್ ಅನ್ ಇಶ್ಯೂ. ಐ ವಿಲ್ ಎಕ್ಸ್ಪ್ಲೇನ್ ದ್ಯಾಟ್ ಟೈಮ್. ಓಕೆ, ಸೊ ಬಿಕಾಸ್ ನಿಮ್ಗೆ ಇವಾಗ ಅಸೈನ್ ಮಾಡಿದ್ರೆ ನಿಮ್ಗೆ ಏನೂ ಎರರೇ ಬರೋದಿಲ್ಲ, ಎಲ್ಲ ಕಂಪ್ಲೀಟ್ ಸ್ಮೂತ್ ಆಗಿ ಹೋಗ್ಬಿಡುತ್ತೆ. ಬಟ್ ನಿಮ್ಗೆ ರಿಯಲ್ ಟೈಮಲ್ಲಿ ಎರರ್ ಬಂದಾಗ ಕನ್ಫ್ಯೂಸ್ ಆಗುತ್ತೆ. ಸೊ ದಟ್ ಇದೆಲ್ಲ ಮೇಂಟೈನ್ ಮಾಡಿಲ್ಲ ನಾನು. I left it blank, so I will maintain it later. Okay, I will go back. So the vendor master data create ಆಯಿತು. If you want to check the vendor master data, you can go to the BP again, click on enter. So ಇಲ್ಲಿ ನಾವು ಹಾಕ್ಬಿಟ್ಟು ನಂಬರ್ ಹಾಕಿದ್ರೆ
ಎಂಟರ್ ಕೊಟ್ಟರೆ ಸೊ ನಿಮಗೆ ಇದು ಬರುತ್ತೆ. ಬಟ್ ನಿಮ್ಗೆ ಗೊತ್ತಿಲ್ಲ ಇದು ಅಂತ ಇಟ್ಕೊಳ್ಳಿ, 8801 ಗೊತ್ತಿಲ್ಲ. ಓಕೆ, ಸೊ ಯು ಕ್ಯಾನ್ ರಿಮೂವ್ ದಿಸ್. ಜಸ್ಟ್ ಟೈಪ್ ಎ FedEx. ಫಸ್ಟ್ ಐ ವಿಲ್ ಗೋ ಬ್ಯಾಕ್. I'll go back and I'll come to fresh page. BP. Enter. So now I will remove this. I will click FedEx. Okay, and enter. So ನಿಮಗೆ FedEx ಇಲ್ಲಿ ತೋರಿಸ್ತಾ ಇಲ್ಲಲ್ಲ. So let me show one more method. Go to the supplier number. Now FedEx. See, now FedEx ಬಂತು. Okay, ಸೊ ಇದು ನಾವು ಕ್ರಿಯೇಟ್ ಮಾಡಿರೋದು FedEx Logistics. ಓಕೆ, ಸೊ ಇವಾಗ ಸಪ್ಲೈಯರ್ ಎಂಡರ್ ಬರ್ತಿದೆ 45100. ವೆದರ್ ಯು ಕ್ಯಾನ್ ಸರ್ಚ್ ಬೈ ಸಪ್ಲೈಯರ್ ಆರ್ ಯು ಕ್ಯಾನ್ ಸರ್ಚ್ ಬೈ BP ನಂಬರ್. ಓಕೆ, ಸೊ ಇದು ನಮ್ದು ಸಪ್ಲೈಯರ್ ನಂಬರ್. ಇಫ್ ಯು ಕ್ಲಿಕ್ ಆನ್ ಎಂಟರ್, ನಮಗೆ ಸಪ್ಲೈಯರ್ ನಂಬರ್ ಅಲ್ಲೂ ಕೂಡ BPದು ನಂಬರ್ ತೋರಿಸುತ್ತೆ. ಓಕೆ, ಸೊ ಇದು BP ನಂಬರ್. ಸೊ ಈ BP ನಂಬರ್ ಅಲ್ಲಿ ವಿ ಹ್ಯಾವ್ ಎಕ್ಸ್ಟೆಂಡೆಡ್ ದಟ್ BP ಟು ಕಂಪನಿ ಕೋಡ್ ಆಸ್ ಎ ಸಪ್ಲೈಯರ್, ಆಸ್ ಎ ಫೈನಾನ್ಸ್ ವೆಂಡರ್, ಸೊ ದಟ್ ಇಟ್ ಇಸ್ ಶೋಯಿಂಗ್ ಅಂಡರ್ ದಿಸ್ ನಂಬರ್. ಓಕೆ, ಸೊ ಇದು ಅರ್ಥ ಆಯ್ತಲ್ಲ. ಸೊ ಈ ತರ ನೀವು ಸರ್ಚ್ ಮಾಡ್ಕೋಬೇಕು. ನಾವು ಐ ವಿಲ್ ಟ್ರೈ ಟು ಪೋಸ್ಟ್ ಅಗೇನ್ಸ್ಟ್ ದ ವೆಂಡರ್. ಸೊ ಇವಾಗ ಯಾವುದೇ ಪೋಸ್ಟಿಂಗ್ಸ್ ಮಾಡಬೇಕು ಅಂದರೆ ಸೊ ದರ್ ವಿಲ್ ಬಿ ಎ ಟಿ ಕೋಡ್ ಪೋಸ್ಟಿಂಗ್ಸ್ಗೆ. ನೀವು ಯಾವುದನ್ನು ಪಾತಲ್ ಮಾಡೋದಕ್ಕಾಗೋದಿಲ್ಲ ಪೋಸ್ಟಿಂಗ್ಸ್ನ. ಓಕೆ, ಸೊ ದಟ್ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಯೂಸ್ ದ ಪೋಸ್ಟಿಂಗ್ಸ್ ಟಿ ಕೋಡ್. ಫಸ್ಟ್ ನಾನು ವೆಂಡರ್ದು ಅಕೌಂಟ್ ಮೇಂಟೈನ್ ಮಾಡ್ಬಿಡ್ತೀನಿ. ಓಕೆ, ವೆಂಡರ್ ಆರ್ ಸಪ್ಲೈಯರ್ ಮಾಸ್ಟರ್ ಡೇಟಾ. ಓಕೆ, ಸೊ ಆರ್ BP ಮಾಸ್ಟರ್ ಡೇಟಾ ಅಂತಾನು ಕರಿತೀವಿ ನಾವು, ಯಾಕೆ ನಾವು BP ಕೂಡ ಕ್ರಿಯೇಟ್ ಮಾಡಿದೀವಲ್ವಾ. ಸೊ BP. ಓಕೆ, ಸೊ ಇದರಲ್ಲಿ ಫಸ್ಟ್ ನಾವು BP ಬಂದ್ಬಿಟ್ಟು 8801 ಇದೆ ಆ್ಯಂಡ್ ವೆಂಡರ್ ನಂಬರ್ ಬಂದ್ಬಿಟ್ಟು 450100 ಇದೆ. 450100 ಇದೆ. ಬಟ್ ವಿ ವಿಲ್ ಆಲ್ವೇಸ್ ಯೂಸ್ ದಿಸ್ BP ಓನ್ಲಿ. ಸೊ ಬಟ್ ಪೋಸ್ಟಿಂಗ್ಸ್ ಮಾಡ್ಬೇಕಾದ್ರೆ ನಿಮಗೆ ಯಾವ್ದು ಯೂಸ್ ಮಾಡಬೇಕು ಅಂತ ತೋರಿಸ್ತೀನಿ. ಓಕೆ, ಸೊ ನಾವು ಇವಾಗ ಇನ್ವಾಯ್ಸ್ ರೈಸ್ ಮಾಡಬೇಕು ವೆಂಡರ್ ಅಗೇನ್ಸ್ಟ್. ಓಕೆ, ಏನೋ ಒಂದು ಪರ್ಚೇಸ್ ಮಾಡಿದ್ವಿ ಇಟ್ಕೊಳ್ಳಿ, ಅಥವಾ ಸರ್ವಿಸ್ ತೊಗೊಂಡಿದ್ದೀವಲ್ವ FedExದು, ಅಥವಾ ಏನೋ ಒಂದು ಪರ್ಚೇಸ್ ಮಾಡಿದ್ವಿ FedEx ಥ್ರೂ ಅಂತ ಅಂದ್ಕೊಳ್ಳಿ. ಸೊ FedEx ತಂದೇ ಪರ್ಚೇಸ್ ಮಾಡಿದ್ವಿ ಅಂದ್ಕೊಳ್ಳಿ. ಸೊ ಅವಾಗ FB60 ಟಿ ಕೋಡ್ ಟು ರೈಸ್ ದ ಇನ್ವಾಯ್ಸ್. ದಿಸ್ ಇಸ್ ದ ನಾನ್ PO ಇನ್ವಾಯ್ಸ್. ಸೊ ಡೈರೆಕ್ಟ್ ಇನ್ವಾಯ್ಸ್ ಅಂತ ಕರಿತೀವಿ ನಾವು. ಸೊ ಇದು ವೆಂಡರ್ ಇನ್ವಾಯ್ಸ್ ರೈಸ್ ಮಾಡೋದಕ್ಕೆ ಟಿ ಕೋಡ್ FB60. ಸೊ ಇಲ್ಲಿ ಹಾಕ್ತೀನಿ ನಾನು. ಸೊ ವೆಂಡರ್ ಇನ್ವಾಯ್ಸ್ ಟಿ ಕೋಡ್ ಇಸ್ FB60. ಓಕೆ, ಸೊ ದಿಸ್ ಇಸ್ ದ ಟಿ ಕೋಡ್ ಟು ರೈಸ್ ವೆಂಡರ್ ಇನ್ವಾಯ್ಸ್. ಸೊ ಇವಾಗ ಸಪ್ಲೈಯರ್ ನಂಬರ್ ಹಾಕ್ಬೇಕು. ಸೊ ಸಪ್ಲೈಯರ್ ನಂಬರ್ ಯಾವ್ದು ಇದರಲ್ಲಿ, ಇವೆರಡರಲ್ಲಿ 450100. 4501. ಈ ಕೋಡ್ ಸೆಲೆಕ್ಟ್ ಮಾಡ್ತೀರಾ ಸರ್, ರೈಟ್ ಸೈಡ್ ಡೌನ್ ಟಾಸ್ಕ್ ಬಾರ್. ಇಲ್ಲ, ಓಕೆ, ಒನ್ ಸೆಕೆಂಡ್, ಐ ಸೆಲೆಕ್ಟ್. ಒನ್ ಸೆಕೆಂಡ್ ಸರ್, ಅದು ಕಂಪನಿ ಕೋಡ್ ಬೇರೆ ಸೆಲೆಕ್ಟ್ ಆಗಿದೆ. ಸಾರಿ, TAT ಆಗಿದೆ ಸರ್. ಓಕೆ, ಸೊ ದಿಸ್ ಇಸ್ ಫಾರ್ ಅನದರ್ ಬ್ಯಾಚ್ ಐ ಆಮ್ ಯೂಸಿಂಗ್ TAT. ಓಕೆ, ಸೊ ಲೆಟ್ ಮಿ ಚೇಂಜ್ JFL. ಓಕೆ, ಸೊ ನಾವು 450100 invoice date, ಸೊ ಎಷ್ಟು ಅಮೌಂಟ್ಗೆ ನಾವು ಇನ್ವಾಯ್ಸ್ ರೈಸ್ ಮಾಡ್ತಿದ್ವಿ ಅದನ್ನ ಹಾಕ್ಬೇಕು. ಓಕೆ, ಸೊ ಆಫ್ಟರ್ ದಟ್ ಸೊ ಟ್ಯಾಕ್ಸ್ ಅಮೌಂಟ್ ಎಲ್ಲ ಹಾಕಬೇಕು. ಸೊ ಅದನ್ನು ಹೇಳ್ತೀನಿ ನಾನು ಯಾವ ಥರ ಮಾಡಬೇಕು ಅಂತ. ಓಕೆ, ಸೊ ಇಲ್ಲಿ ಟೆಕ್ಸ್ಟ್ ಹಾಕಿ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ರೈಸಿಂಗ್ ಎನ್ ಇನ್ವಾಯ್ಸ್, ಸೊ ವೆಂಡರ್ ಇನ್ವಾಯ್ಸ್. ಸೊ ನಾನು ಇಲ್ಲಿ ವೆಂಡರ್ ಇನ್ವಾಯ್ಸ್ ಅಂತ ಹಾಕ್ತಾ ಇದ್ದೀನಿ ಅಷ್ಟೇ. ಬಟ್ ರಿಯಲ್ ಟೈಮಲ್ಲೆಲ್ಲ ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಬೇಕೋ ಅದು ಹಾಕ್ತಾರೆ ಟೆಕ್ಸ್ಟ್. ಓಕೆ, ಸೊ ನಾವು GL. ಸೊ ನಾವು ಇವಾಗ ಏನೋ ಒಂದು ಪರ್ಚೇಸ್ ಮಾಡ್ತಿದ್ದೀವಿ ಅಂದ್ರೂ ಕೂಡ ಸೊ ವಿ ಹ್ಯಾವ್ ಟು ಯೂಸ್ ದ ಸೊ ನಮಗೆ ಎಕ್ಸ್ಪೆನ್ಸ್ GL ಬೇಕಲ್ವಾ ಪರ್ಚೇಸ್ ಮಾಡ್ತಿರೋದಕ್ಕೆ. ಸೊ ಐ ವಿಲ್ ಟೇಕ್ ದ ಪರ್ಚೇಸ್ GL. ಓಕೆ, ಐ ವಿಲ್ ಟೇಕ್ ದಿಸ್ ಒನ್ ಓನ್ಲಿ. we have paid the rent to FedEx ಅಂದ್ಕೊಳ್ಳಿ. ಓಕೆ, ವಾಟ್ ಟು ಡು. ಸೊ ನೆಕ್ಸ್ಟ್ ಅಮೌಂಟ್. ಓಕೆ, ಸೊ ಟ್ಯಾಕ್ಸ್ ಕೋಡ್ ಅಸೈನ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಾನು OBBG ಚೇಂಜಸ್ ಮಾಡ್ಬಿಡ್ತೀನಿ. ಸೊ ಇಲ್ಲ ಅಂದರೆ ಅಗೇನ್ ಇಟ್ ವಿಲ್ ಥ್ರೋ ದ ಎರರ್. ಅಗೇನ್ ಐ ಹ್ಯಾವ್ ಟು ಗೋ ಬ್ಯಾಕ್ ಅಂಡ್ ಕಮ್ ಅಗೇನ್. ಓಕೆ,
ಸೊ ನಾವು IN. ಸೊ ನಮ್ದು ಟ್ಯಾಕ್ಸ್ ಬಂದ್ಬಿಟ್ಟು ಯಾವುದು JI ಸಮಥಿಂಗ್ ಅಲ್ವಾ, ಟ್ಯಾಕ್ಸ್ TS. ಓಕೆ, ಸೈಟ್. ಸೊ ದಿಸ್ ಈಸ್ ದಿ ಓಕೆ, ಕರೆಕ್ಟ್. I save. ಸೊ ನಾವು ಟ್ಯಾಕ್ಸ್ ಕೋಡ್ ಬಂದ್ಬಿಟ್ಟು A1 ಅಂತ ಮಾಡೋಣ. ಸೊ ಇನ್ಪುಟ್ ಟ್ಯಾಕ್ಸ್ ಅಲ್ವಾ A1, ಅದೇ ತಗೊಂಡಿನಿ. ಆನ್ ಕಾಸ್ಟ್ ಸೆಂಟರ್ ಯಾವ್ದು ಕ್ರಿಯೇಟ್ ಮಾಡಿದ್ದು ನಾವು? ಓಕೆ, ನೆಕ್ಸ್ಟ್ ಪ್ರಾಫಿಟ್ ಸೆಂಟರ್. ಪ್ರಾಫಿಟ್ ಸೆಂಟರ್ಗೆ ಎಷ್ಟು ಹಾಕಿದ್ವಿ? ಗೊತ್ತಾ? ಓಕೆ, 107 ಸರ್ಚ್. ಓಕೆ, ಕ್ಲಿಕ್ ಆನ್ ಸರ್ಚ್, ಗೋ ಟು ದ ಕಂಪನಿ ಕೋಡ್ ಆಪ್ಷನ್. ಸೊ ಇಲ್ಲಿ ನೋಡಿ, ಇಲ್ಲಿ ಹೈರಾರ್ಕಿ ವೈಸ್ ಕ್ರಿಯೇಟ್ ಸರ್ಚ್ ಮಾಡ್ಬೋದು, ಪ್ರಾಫಿಟ್ ಸೆಂಟರ್ ವೈಸ್ ಸರ್ಚ್ ಮಾಡ್ಬೋದು. ಇಲ್ಲಿ ರೈಟ್ಗೆ ಕ್ಲಿಕ್ ಮಾಡಿದ್ರೆ ಪ್ರಾಫಿಟ್ ಸೆಂಟರ್ ನೇಮ್ ವೈಸ್ ಮಾಡ್ಬೋದು. ಸೊ ನೆಕ್ಸ್ಟ್ ರೈಟ್ಗೆ ಕ್ಲಿಕ್ ಮಾಡಿದ್ರೆ ಕಂಪನಿ ಕೋಡ್ ವೈಸ್. ಸೊ ನಾವು ಇಲ್ಲಿ ಸರ್ಚ್ ಬೈ ಕಂಪನಿ ಕೋಡ್ ನಾವು. ಸೊ JF ಆಟೋಮೆಟಿಕ್ ತಗೊಂಡುತ್ತೆ, ಎಂಟರ್. ಸೊ ನಾವು ಯಾವ ಪ್ರಾಫಿಟ್ ಸೆಂಟರ್ ಕ್ರಿಯೇಟ್ ಮಾಡಿದ್ವಿ, ಸೊ ಎಲ್ಲ ಇಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಐ ವಿಲ್ ಟೇಕ್ ದಿಸ್. ಓಕೆ, ಸೊ ನಾವು ನೋಡಿ ಇವಾಗ ಡೆಬಿಟ್ ಎಂಟರ್ ಮಾಡಿದ್ವಿ, ಇಲ್ಲೆಲ್ಲ ಡೆಬಿಟ್ ಇದೆ. ಸೊ ಇದು ಮ್ಯಾನ್ಯುಯಲಿ ಡೆಬಿಟೇ ತಗೊಳ್ಳೋದು. ಓಕೆ, ಬಿಕಾಸ್ ವಿ ಆರ್ ರೈಸಿಂಗ್ ಎನ್ ಇನ್ವಾಯ್ಸ್. ಸೊ ಇನ್ವಾಯ್ಸ್ ಅಲ್ಲಿ ಯಾವಾಗಲೂ ಕೂಡ ಏನಾಗುತ್ತೆ, ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟ್ ಟು ವೆಂಡರ್ ಅಕೌಂಟ್. ದಟ್ ಮೀನ್ಸ್ ಸೊ ನಾವು ರೆಂಟ್ ಅಕೌಂಟ್ ಡೆಬಿಟ್ ಟು ವೆಂಡರ್ ಅಕೌಂಟ್ ಆಗುತ್ತೆ. ಓಕೆ, ಸೊ ನಾವು ವಿ ಆರ್ ರೈಸಿಂಗ್ ಎನ್ ಇನ್ವಾಯ್ಸ್, ವಿ ಆರ್ ನಾಟ್ ಪೇಯಿಂಗ್ ಎನಿ ಪೇಮೆಂಟ್. ಪೇಮೆಂಟ್ ಮಾಡಿದ್ರೆ ಮಾತ್ರ ಇಲ್ಲಿ ನಿಮಗೆ ಬ್ಯಾಂಕ್ ಅಕೌಂಟ್ ಬರೋದು. ಓಕೆ, ಸೊ ನಾವು ಐ ವಿಲ್ ಕ್ಲಿಕ್ ಆನ್ ಸ್ಟಿಮ್ಯುಲೇಟ್. ಓಕೆ, ಓಕೆ, ರೆಫರೆನ್ಸ್ ಫೀಲ್ಡ್ ನಾವು ಮ್ಯಾಂಡೇಟರಿ ಮಾಡಿದ್ವಿ, ಒಂದು ರೆಫರೆನ್ಸ್ ಫೀಲ್ಡ್. ಸೊ ಹಂಗಾಗಿ ರೆಫರೆನ್ಸ್ ಕೇಳ್ತಾ ಇದೆ, ಎಂಟರ್ ಒಂದು ರೆಫರೆನ್ಸ್, ನಾವು ಸ್ಟಿಮ್ಯುಲೇಟ್. ಓಕೆ, ಸೊ ಇದು ನೋಡಿ ನಿಮಗೊಂದು ಎರರ್ ಬರ್ತಾರೆ, ಏನು ಅಂದ್ರೆ ನಂಬರ್ ರೇಂಜ್ ಎರರ್. ಸೊ ನಾವು ನಂಬರ್ ಏನು ಮೇಂಟೈನ್ ಮಾಡಿದಾಗ ಎಷ್ಟು ನಂಬರ್ ಏನು ಮೇಂಟೈನ್ ಮಾಡಿದ್ವಿ, ಸೊ ಅದನ್ನ ಚೆಕ್ ಮಾಡ್ಕೋಬೇಕು ಫಸ್ಟ್. ಸೊ FD-N1 ಕರೆಕ್ಟ್ ಅಲ್ವಾ, FD-N1. ಸೊ ನಂಬರ್ ರೇಂಜ್. ಸೊ ಇದು ಯಾವುದಕ್ಕೆ ಅಂದರೆ ಡಾಕ್ಯುಮೆಂಟ್ಗೆ. ಸೊ ನಾಟ್ ಫಾರ್ ವೆಂಡರ್, ಇದು ಡಾಕ್ಯುಮೆಂಟ್ಗೆ. ಸೊ ಡಾಕ್ಯುಮೆಂಟ್ ಇವಾಗ ಜನರೇಟ್ ಆಗಬೇಕಲ್ಲ ಇನ್ವಾಯ್ಸ್ತು, ಸೊ ದಟ್. ಸೊ ನಾವು ನೋಡಿ 7ವರೆಗೂ ಮಾತ್ರ ಮೇಂಟೈನ್ ಮಾಡಿದ್ವಿ. ಸೊ 19ವರೆಗೂ ಮೇಂಟೈನ್ ಮಾಡಬೇಕಿತ್ತು. ಐ ಮೀನ್ ನಾಟ್ 19, ಸೊ ನಾವು 30-35ವರೆಗೂ ಎಲ್ಲ ಮೇಂಟೈನ್ ಮಾಡಬೇಕು. ಬಟ್ ನಾನು ಟೈಮ್ ಬೀಂಗ್ ಯಾರು ಬಂದಾಗ ಫಿಕ್ಸ್ ಮಾಡ್ಕೊತ ಹೋಗ್ತೀನಿ. ಓಕೆ, ಸೊ ನಾವು ಐ ವಿಲ್ ಆ್ಯಡ್ ಟಿಲ್ 19. ಸೊ 7 ಅಲ್ವಾ. ಓಕೆ, ಸೊ 08, 09, 10, 11, 12, 13, 14, 15, 16, 17, 18, 19. ಓಕೆ, 20 ಹಾಕ್ಬಿಡ್ತೀನಿ ಅಂತಾರೆ, 21, 25. ಓಕೆ, ಸೊ ಇಷ್ಟು ರೇಂಜ್ ಮೇಂಟೈನ್ ಮಾಡ್ತಾ ಇದೆ. ಸೊ ನಾವು 2025, ರೈಟ್. ಸೊ ಗೋ ಟು 2025. ಓಕೆ, ಸೊ ನೆಕ್ಸ್ಟ್ ನಂಬರ್ ರೇಂಜ್ ಏನು ಕೊಡಬೇಕು, 8ಇಂದ ಕೊಡಬೇಕು. ಓಕೆ, ಸೊ ಇಲ್ಲಿ ನಾನು 1 lakh ತೊಗೊಂಡಿದ್ನಲ್ವಾ, ಸೊ ಅದೇ ಥರ ಐ ವಿಲ್ ಟೇಕ್ 8 lakh. 8 lakh, ನೆಕ್ಸ್ಟ್ 8 lakh, 9. ಸೊ ನೆಕ್ಸ್ಟ್ 9. ಸೊ 9 lakh. ಸೊ ನೆಕ್ಸ್ಟ್ 9 lakh, 9. ಓಕೆ, ಸೊ ನೆಕ್ಸ್ಟ್ 10 lakh ಅಲ್ವಾ, ಸೊ 10 lakh. ಓಕೆ, ಸೊ ನೆಕ್ಸ್ಟ್ 10 lakh, 9. ಸೊ ನೆಕ್ಸ್ಟ್ 11 lakh. ಓಕೆ, ಸೊ ನೆಕ್ಸ್ಟ್ 11 lakh. ಅದು 18 ಅಂತ ಆಗಿದೆ ಸರ್. ಸಾರಿ, 80,000, 90,000 ಆಗಿದೆ ಯಾವುದು ಇದಾ? ನಂಬರ್. ಓಕೆ, ಇನ್ನೊಂದು ಶೂನ್ಯ. Okay.
ಯಾಕೆ ಅಂತ ಬರ್ಬೇಕು ಸರ್ ಏನು ಹೇಳಿ? ಎಲ್ಲಕ್ಕೂ ಒಂದ್ 0 ಹಾಕ್ಬೇಕಲ್ಲ. 80 ಲ್ಯಾಕ್ ಆದ್ರೆ 90,000 8 lakh, not 80 lakh. 90,000 ಆಗೈತೆ ನಾನು. 10,000 ಇಲ್ಲಿ 10 ಲ್ಯಾಕ್ ಆಗ್ಬೇಕು. ಇದೊಂದು 0 ಆಗ್ಬೇಕು. ಓಕೆ, ಸೊ ಇದೆಲ್ಲ 1 lakh ಆಗ್ಬಿಟ್ಟಿನಲ್ವಾ? ಓಕೆ ಓಕೆ, ಇಲ್ಲೂ ಚೇಂಜ್ ಮಾಡ್ಬೇಕು ಅನ್ಸುತ್ತೆ. ಕರೆಕ್ಟ್ ಇದೆಯಲ್ಲ ಇವಾಗ? ಅದು ರೇಂಜ್ ರಾಂಗ್ ಕೊಟ್ರು ಓವರ್ಲ್ಯಾಪ್ ಬಂದ್ಬಿಡುತ್ತೆ. ಸೊ ಬಟ್ ಥೌಸಂಡ್ಸ್ ಅಲ್ಲಿ ಕೊಟ್ರೆ ಏನಾಗಲ್ಲ. ಬಟ್ ನಾನು ಎಕ್ಸ್ಟ್ರಾ ಏನಾದ್ರು ಕೊಟ್ರೆ ಮತ್ತೆ ಓಕೆ. ಸೊ ಎಂಟರ್. ಓಕೆ, ಸೊ ಟಿಲ್ 22ವರೆಗೂ ಆಗಿದೆ. ಓಕೆ, now I will save it. Go back. ಸೊ ಇವಾಗ ಇಂಟರ್ವಲ್ಸ್ನ ಮೇಂಟೈನ್ ಮಾಡಿದೆ. ಸೊ ನಾವು ಐ ವಿಲ್ ಕ್ಲಿಕ್ ಆನ್ ಎಂಟರ್. ಓಕೆ, ಸೊ ನೋ ಅಮೌಂಟ್ ಆಥರೈಸೇಷನ್. ಸರಿ, ನಮಗೆ ಟೋಲರೆನ್ಸ್ ಎರರ್ ಬರ್ತಾ ಇತ್ತಲ್ಲ, ಸೊ ದಟ್ ಈಸ್ ವಾಟ್ ದ ಎರರ್ ಇಸ್. ಓಕೆ, ಸೊ ಟೋಲರೆನ್ಸ್ನ ಸೆಟಪ್ ಮಾಡಬೇಕು ವೆಂಡರ್ಗೆ. ಸೊ ನಾವು ಆಲ್ರೆಡಿ ಎಂಪ್ಲಾಯಿಗೆ ಟೋಲರೆನ್ಸ್ ಮಾಡಿದ್ವಿ, ರೈಟ್? ಸೊ ಅದೇ ಥರನೇ ಸೊ ವೆಂಡರ್ಗೂ ಕೂಡ ಟೋಲರೆನ್ಸ್ನ ಮಾಡಬೇಕು. ಸೊ ಇದು ಅದೇ ಎರರ್ ಬರುತ್ತೆ. ಸೊ ನಿಮಗೆ ಇವಾಗ ಆಲ್ರೆಡಿ ನಾವು ಎಂಪ್ಲಾಯೀಸ್ಗೆ ಒಂದು ಟೋಲರೆನ್ಸ್ ಕ್ರಿಯೇಟ್ ಮಾಡಿದ್ದು ಗೊತ್ತಲ್ಲ, ಸೊ ಯಾವ ಥರ ಕ್ರಿಯೇಟ್ ಮಾಡಿದ್ವಿ ಅಂತ. ಸೇಮ್ ಅದೇ ಥರನೇ ಕೂಡ ಸೊ ಇದಕ್ಕೂ ಕೂಡ ಒಂದು ಟೋಲರೆನ್ಸ್ನ ಕ್ರಿಯೇಟ್ ಮಾಡೋಣ. ಓಕೆ, ಸೊ OB3 ಐ ಥಿಂಕ್ ಚೆಕ್ ಕ್ಲೋಸ್ ದಿಸ್, open one more screen. OBA3 ಎಂಪ್ಲಾಯೀಸ್ ಅನ್ಸುತ್ತೆ. OBA4 ಇರ್ಬೋದು. ಎಸ್, ದಿಸ್ ಇಸ್ ಫಾರ್ ಕಂಪನಿ ಕೋಡ್. ನೆಕ್ಸ್ಟ್ OBA4. Okay, so this is for users. So user ID tolerance to format JIFL. JIEM ಅಂತ ಕೊಟ್ಟಿದ್ದೀನಿ ನಾನು. ಸೊ JIEM ಅಂತ ಕೊಟ್ಟಿದ್ದೀನಿ. ಸೊ ಇದೆಯಲ್ಲ. ಓಕೆ, ಪರ್ ಡಾಕ್ಯುಮೆಂಟ್ ರೇಂಜ್ ಚೇಂಜ್ ಮಾಡ್ಬಿಡ್ತೀನಿ. ಸೊ ಇಲ್ಲಿ ನಾನು 1 lakh ವರ್ಕ್ ಕೊಟ್ಟಿದ್ನಲ್ಲ, ಸೊ ಐ ವಿಲ್ ಚೇಂಜ್ ಇಟ್ ಟು ಇನ್ಫಿನಿಟಿ ನಂಬರ್ಸ್. ಸೇವ್ ದಿಸ್, go back. Let me try to post now. Okay, so I will go back and come again. Let's see. /n FB60 invoice, supply number, date, GL account, expense GL ಯಾವ್ದಿತ್ತು? tax code, cost center, enter. Still not showing an error. Okay, I will check OB57. Go to position, username,
S4. ಓಕೆ, ಸೊ ಇಲ್ಲಿ TAT ಇದೆ, ಇದನ್ನ ಚೇಂಜ್ ಮಾಡ್ಕೋಬೇಕು. ಸೊ JIE. ಸೊ ಇದು ಟಾಲರೆನ್ಸ್ ನಾನು ಬೇರೆ ಬ್ಯಾಚಿಗೆ ಮಾಡಿದಾಗ ಚೇಂಜ್ ಮಾಡಿದ್ದೆ. ಓಕೆ, ಸೊ ದಟ್. ಸೊ ನಾವು ವಿಲ್ ಗೋ ಬ್ಯಾಕ್, enter. Okay, we'll go back. ಸೊ ನಾವು ಏನು ಬ್ಯಾಕ್ ಎಂಡ್ ಕಾನ್ಫಿಗರೇಷನ್ಸ್ ಮಾಡಿದೀವಲ್ಲ, ಸೊ ಅದೆಲ್ಲ ಇಲ್ಲೇ ಬಂದ್ಬಿಡಿ. ಓಕೆ, ಸೊ ಇವಾಗ ತಗೊಂತು. ಓಕೆ, ಸೊ ಬಟ್ ನಮಗೆ ಟ್ಯಾಕ್ಸ್ ಅಮೌಂಟ್ ಕ್ಯಾಲ್ಕುಲೇಟ್ ಆಗಿಲ್ಲ. ಓಕೆ, ಐ ವಿಲ್ ಶೋ ದಟ್. ಓಕೆ, ಸೊ ಟ್ಯಾಕ್ಸ್ ಅಮೌಂಟ್ ಕ್ಯಾಲ್ಕುಲೇಟ್ ಆಗಿಲ್ಲ. ಸೊ ಆಗಿದ್ರೆ ಇಲ್ಲೇ ಬರ್ತಾ ಇತ್ತು, ರೈಟ್. ಸೊ ನಾವು ಐ ವಿಲ್ ಕ್ಲಿಕ್ ಆನ್ ಕ್ಯಾಲ್ಕುಲೇಟ್ ಟ್ಯಾಕ್ಸ್. ಓಕೆ, ಇವಾಗ 500 ಬಂತು. 500 ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗಿದೆ ಅಂತ ಅರ್ಥ. ಸೊ ನಾವು ಐ ವಿಲ್ ಚೇಂಜ್ ದಿಸ್ ಅಮೌಂಟ್ ಟು 10,500. ಎಂಟರ್. ಸೊ ನಾವು ಕ್ಲಿಕ್ ಆನ್ ಸ್ಟಿಮ್ಯುಲೇಟ್, enter, see. So this is the document, so which we are posting now. So now try to post. ಸೊ ಇವಾಗ ಡಾಕ್ಯುಮೆಂಟ್ ಪೋಸ್ಟ್ ಆಗಿದೆ. ಸೊ 19 ರೇಂಜ್ ಮೇಂಟೈನ್ ಮಾಡಿದ್ವಲ್ವಾ, ಸೊ ಅದಕ್ಕೆ ಇವಾಗ ಅದು 19 ಲ್ಯಾಕ್ ಏನಾಗಿದೆ ಪಿಕ್ ಆಗಿದೆ ರೇಂಜ್. ಓಕೆ, ಸೊ ನಾವೇನು ರೇಂಜ್ ಮೇಂಟೈನ್ ಮಾಡಿರ್ತೀವಿ, ಸೊ ಆ ರೇಂಜ್ ಪಿಕ್ ಆಗುತ್ತೆ. ಸೊ ಇಫ್ ಯು ವಾಂಟ್ ಟು ಡಿಸ್ಪ್ಲೇ ಡಾಕ್ಯುಮೆಂಟ್ ಆ್ಯಂಡ್ ಡಿಸ್ಪ್ಲೇ ದ ಡಾಕ್ಯುಮೆಂಟ್, ಸೊ ಏನು ಪೋಸ್ಟ್ ಮಾಡಿದರೆ ಆ ಡಾಕ್ಯುಮೆಂಟ್ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಈ ಥರ ಸೊ GLಸ್ಗೂ ಕೂಡ ಸ್ಪ್ಲಿಟ್ ಆಗುತ್ತೆ ಆಸ್ ಪರ್ ದ ಟ್ಯಾಕ್ಸ್ ಕೋಡ್ ಅಂಡ್ ಅಮೌಂಟ್ JL ವೈಸ್. ಓಕೆ, ಸೊ ಇದು ಪೋಸ್ಟಿಂಗ್ಸ್. ನಾವು ಇವಾಗ ವೆಂಡರ್ ಅಗೇನ್ಸ್ಟ್ ಇದನ್ನ ಚೆಕ್ ಮಾಡೋಣ ವ್ಯಾಲ್ಯೂಸ್ನ. ಸೊ ನೀವು ವೆಂಡರ್ ಅಗೇನ್ಸ್ಟ್ ವ್ಯಾಲ್ಯೂ ಚೆಕ್ ಮಾಡಬೇಕು ಅಂದರೆ T ಕೋಡ್ ಇಸ್ FBL1N. ಓಕೆ, ಸೊ FBL1Nಗೆ ಹೋದರೆ ಆಟೋಮೆಟಿಕ್ಕಾಗಿ ರೀಸೆಂಟ್ ಏನು ತೊಗೊಂಡಿದ್ವಲ್ಲ, ಸೊ ಅದೇ ತೋರಿಸ್ತಾ ಇದೆ. ಸೊ ಓಪನ್ ಐಟಮ್ಸ್, ಎಕ್ಸಿಕ್ಯೂಟ್. ಸೊ ಇಲ್ಲಿ ನೋಡಿ ಡಾಕ್ಯುಮೆಂಟ್ ತೋರಿಸ್ತಾ ಇದೆಯಾ. ಸೊ ಈ ಡಾಕ್ಯುಮೆಂಟ್ ನಂಬರ್ ಏನು ಟ್ರಿಗರ್ ಆಗಿ ಕ್ರಿಯೇಟ್ ಆಗಿದೆ. ಸೊ ದಿಸ್ ಇಸ್ ದ ಅಮೌಂಟ್ ಅಗೇನೆಸ್ಟ್ ದ ವೆಂಡರ್. ಸೊ ಈ ವೆಂಡರ್ ಅಗೇನೆಸ್ಟ್ ನಾವು ಇಷ್ಟು ಅಮೌಂಟ್ ಇವಾಗ ಪೆಂಡಿಂಗ್ ಇದೆ, ಈ ಅಮೌಂಟ್ನ ನಾವು ವೆಂಡರ್ಗೆ ಪೇ ಮಾಡಬೇಕು. ಓಕೆ, ಸೊ 10,500 rupees. ಓಕೆನಾ. ಸೊ ಇಫ್ ಯು ವಾಂಟ್ ಟು ಡಿಸ್ಪ್ಲೇ ಅಗೇನ್ ಯು ಕ್ಯಾನ್ ಡಬಲ್ ಕ್ಲಿಕ್ ಆನ್ ದಿಸ್ ಡಾಕ್ಯುಮೆಂಟ್. ಸೊ ಈ ಥರ ಡಿಸ್ಪ್ಲೇ ಆಗುತ್ತೆ. ಇಫ್ ಯು ವಾಂಟ್ ಟು ಸಿ ದ ಲೈನ್ ಐಟಮ್ ವೈಸ್ ಜನರಲ್ ಲೆಡ್ಜರ್, ಕ್ಲಿಕ್ ಆನ್ ದಿಸ್. ಸೊ ಲೈನ್ ಐಟಮ್ ಕೊಡಿ. ಸೊ ಈ ಥರ ನಾವು ಇನ್ವಾಯ್ಸ್ ಪೋಸ್ಟ್ ಮಾಡೋದು. ಸೊ ನಾವು ವಿಲ್ ಡೂ ದ ಪೇಮೆಂಟ್ ಅಗೇನ್ಸ್ಟ್ ದ ವೆಂಡರ್. ಸೊ ಇವಾಗ ಪೇಮೆಂಟ್ ಮಾಡೋಣ. ಓಕೆ, ಕೋಡ್ ಟು ದ T ಕೋಡ್. ಸೊ ಇವಾಗ ಪೇಮೆಂಟ್ ಮಾಡೋದಕ್ಕೆ T ಕೋಡು F-53. ಪೋಸ್ಟ್ ಔಟ್ ಗೋಯಿಂಗ್ ಪೇಮೆಂಟ್ ಅಂತ. ಓಕೆ, ಸೊ ಡಾಕ್ಯುಮೆಂಟ್ ಟೈಪ್ KZ ಆಟೋಮೆಟಿಕಲಿ ಬರುತ್ತೆ ಈ T ಕೋಡ್ ಹಾಕ್ದಾಗ. ಸೊ ನಾವು ಡಾಕ್ಯುಮೆಂಟ್ ಡೇಟ್ ಹಾಕಬೇಕು. ಸೊ ಇವತ್ತಿನ ಡೇಟಾ ಪೇಮೆಂಟ್ ಮಾಡ್ತೀನಿ. ಸಾರಿ, ಕ್ಲಿಕ್ ಎಂಟರ್. ಓಕೆ, ಸೊ ನಾವು 03/2026 ಎಂಟರ್. ಸೊ ಹೌಸ್ ಬ್ಯಾಂಕ್ ಹಾಕಬೇಕು. ಸೊ ಹೌಸ್ ಬ್ಯಾಂಕ್ ನಾವು ಕ್ರಿಯೇಟ್ ಮಾಡಿದ್ವಿ ಅಂದರೆ ಹೌಸ್ ಬ್ಯಾಂಕ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇಲ್ಲಾಂದರೆ ನೋ ನೀಡ್ ಟು ಮೆನ್ಷನ್. ಸೊ ಇಲ್ಲಿ ನಾವು ಔಟ್ ಗೋಯಿಂಗ್ ಬ್ಯಾಂಕ್ GL ಹಾಕಬೇಕು. ಪೇಮೆಂಟ್ ಮಾಡ್ತಾ ಇದೀವಲ್ವಾ, ಸೊ ಪೇಮೆಂಟ್ ಮಾಡುವಾಗ ಸೊ ಔಟ್ ಗೋಯಿಂಗ್ ಬ್ಯಾಂಕ್ GL ಹಾಕಬೇಕು. ಸೊ ಏನು GLದು 5401. ಸೊ ಟೆಕ್ಸ್ಟ್ ಹಾಕಿ ವೆಂಡರ್ ಪೇಮೆಂಟ್ ಅಲ್ವಾ, ವೆಂಡರ್ ಪೇಮೆಂಟ್ಸ್. ಓಕೆ, ಸೊ ವೆಂಡರ್ ಪೇಮೆಂಟ್ ಮಾಡ್ತಾ ಇದೀವಿ. ಸೊ ಇಲ್ಲಿ ನಾವು ಅಕೌಂಟ್ನ ಹಾಕಬೇಕು. ಸೊ ನಾವು ಇವಾಗ ಸೊ something ಇರೋದು ಯಾ 1 second /F-53.
ಸೊ ಅಮೌಂಟ್ ನಮಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಇವಾಗ ಎಷ್ಟು ಪೇಮೆಂಟ್ ಮಾಡಬೇಕು ಅಂತ ₹1 ಹಾಕೊಳ್ಳಿ. ಓಕೆ, ಸೊ ಪ್ರಾಸೆಸ್ ಅಂತ ಬಂದ್ಬಿಟ್ಟು 1001 ಅಲ್ಲ, $1001. ಓಕೆ, ಸೊ ನೆಕ್ಸ್ಟ್ ವೆಂಡರ್ ಪೇಮೆಂಟ್ ಮಾಡ್ತಾ ಇದೀವಿ, ಅದನ್ನ ಹಾಕೊಳ್ಳಿ. ಸೊ ಇಲ್ಲಿ ನೀವು ವೆಂಡರ್ ಅಕೌಂಟ್ ನಂಬರ್ ಹಾಕ್ಬೇಕು. ಸೊ ವೆಂಡರ್ ಅಕೌಂಟ್ ನಂಬರ್ ಏನು? 450100 450100. Okay, so now click on process open item. Okay, I think this one I have defined wrongly. Let me go to FS00. Tax category ಎಲ್ಲ ಬರೋದೇ ಇಲ್ಲ ಇದಕ್ಕೆ. Okay, set. Okay, so vendor account is missing ಅಂತ ಬರ್ತಾ ಇದೆ. Why? 450100 ತೆಗ್ದಿಲ್ಲ. Let me check the errors. Error message number ಏನಿಲ್ಲ. So just it is showing. Okay, so we close this. ಸೊ ಇದು ಟೋಲರೆನ್ಸ್ ಲಿಮಿಟ್ ಎರರ್. ಸೊ ನಾನು ಅವಾಗಲೇ ಹೇಳಿದೆ ನಿಮಗೆ ವೆಂಡರ್ ಮಾಸ್ಟರ್ ಡೇಟಲ್ಲಿ ಟೋಲರೆನ್ಸ್ ಎರರ್ ಬರುತ್ತೆ ಅಂತ. ಸೊ ದಿಸ್ ಇಸ್ ದ ಟೋಲರೆನ್ಸ್ ಎರರ್. ಸೊ ನಾವು ವಿಲ್ ಮೇಂಟೈನ್ ದ ಟೋಲರೆನ್ಸ್. ಸೊ ನಾವು ವೆಂಡರ್ಗೆ ಮೇಂಟೈನ್ ಮಾಡಿರಲಿಲ್ಲ. ಸೊ ನಾವು ಮೇಂಟೈನ್ ಮಾಡಿದ್ದೆಲ್ಲ ಸ್ಕ್ರೀನ್. ಸೊ ನಾವು ಓಪನ್ ಮಾಡಿದ್ದೇನಿತ್ತು, ಸೊ ಅದು ಬಂದ್ಬಿಟ್ಟು ಯೂಸರ್ಗೆ ಮಾತ್ರ ಮಾಡಿದ್ವಿ. ನಮ್ಮ ಯೂಸರ್ ಅಂದ್ರೆ ನಮಗೆ. ಸೊ ಇವಾಗ ವೆಂಡರ್ಗೆ ಮಾಡಬೇಕು. ಗೋ ಟು OBA3 ಕಸ್ಟಮರ್ ಅಂಡ್ ವೆಂಡರ್ ಟೋಲರೆನ್ಸ್, JFL ಎಂಟರ್. ನೋಡಿ ಇಲ್ಲ. ಸೊ ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್, ಕಂಪನಿ ಕೋಡ್ ಕೊಡಿ JFL ಅಂಡ್ ಕರೆನ್ಸಿ ಆಟೋಮೆಟಿಕ್ ಬರುತ್ತೆ ಕಂಪನಿ ಕೋಡ್ ಕಡೆಯಿಂದ. ಸೊ ಇದಕ್ಕೆ ನಾವು JIVN ಅಂತ ಕೊಟ್ಕೊಂತೀವಿ ವೆಂಡರ್ಗೆ. ಓಕೆ, ನಾನು ನಿಮ್ಗೆ ಎಕ್ಸೆಲ್ ಹಾಕ್ಕೊಡ್ತೀನಿ, ಕನ್ಫ್ಯೂಸ್ ಆಗುತ್ತಲ್ಲ ಅಂದ್ರೆ. ಸೊ ವೆಂಡರ್ ಇನ್ವಾಯ್ಸ್, ವೆಂಡರ್ ಪೇಮೆಂಟ್ F-53. Okay, and tolerance, vendor tolerance. Okay, so vendor tolerance ಗೆ ಸೊ ಏನ್ ಮೇಂಟೈನ್ ಮಾಡ್ತಿದ್ವಿ ಅದನ್ನ ಇಲ್ಲಿ ಹಾಕ. ಸೊ ಟಿ ಕೋಡ್ ಹಾಕ್ಬಿಡ್ತೀನಿ ಫಸ್ಟ್, OBA3. ಓಕೆ, ಸೊ ಇಲ್ಲಿ JIVN ಅಂತ ಮೇಂಟೈನ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಮೆನ್ಷನ್ ಮಾಡ್ಬಿಡಿ. ಸೊ ಟೋಲರೆನ್ಸ್ ಫಾರ್ JIFL. ಓಕೆ, ಸೊ ನೆಕ್ಸ್ಟ್, ಸೊ ಇದೆಲ್ಲ ಪೇಮೆಂಟ್ ಡಿಫರೆನ್ಸ್ಗೆ ಸೊ ರೇಂಜ್ ಮೇಂಟೈನ್ ಮಾಡ್ಕೊಳೋದಕ್ಕೆ. ಓಕೆ, ಸೊ ನಾವು ಲೆಟ್ ಮಿ ಸೇವ್ ದಿಸ್, ನಾಟ್ ಮೇಂಟೈನ್ ಎನಿ ರೇಂಜ್ ಫಸ್ಟ್. ಓಕೆ, ಗೋ ಬ್ಯಾಕ್. ಸೊ ಇವಾಗ ಮೇಂಟೈನ್ ಆಗಿದೆ. ಗೋ ಬ್ಯಾಕ್. ಮತ್ತೆ ಬರ್ಬೇಕು ಇದಕ್ಕೆ. -53. ಸೊ ಅಮೌಂಟ್ ನಾನು ₹1 ಹಾಕಿರ್ತೀನಿ. ಸೊ ದೆನ್ ಪ್ರಾಫಿಟ್ ಸೆಂಟರ್, ವೆಂಡರ್ ಅಕೌಂಟ್, ಎಂಟರ್. ಓಕೆ, ಸೊ ನಾವು BP ಅಸೈನ್ ಮಾಡಬೇಕು. BP ಅಸೈನ್ ಮಾಡೋದು ಮಿಸ್ ಮಾಡಿದ್ದೀನಿ. ಸೊ ದಟ್, ಸೊ ಇಲ್ಲಿ ಕಂಪನಿ ಕೋಡ್ ಡೇಟಾದಲ್ಲಿ ಗೋ ಟು ದ ಪೇಮೆಂಟ್ ಟ್ರಾನ್ಸಾಕ್ಷನ್ಸ್
ಆ್ಯಂಡ್ ಟೋಲ್ನೆಸ್ ಗ್ರೂಪ್. ಸೊ ಇಲ್ಲಿ JIVN ಹಾಕಬೇಕು. ಎಂಟರ್, ಸೇವ್ ಇಟ್. ಟೋಲ್ನೆಸ್ ಫಾರ್ JFN. ಸೊ ಇವಾಗ ಸೇವ್ ಆಯಿತು. ಸೊ ಕ್ರಿಯೇಟ್ ಮಾಡಿದ್ವಲ್ಲ, ಸೇವ್ ಮಾಡಬೇಕಿತ್ತು. ಸೊ ನಾವು ಐ ಸೇವ್ ಇಟ್. ಲೆಟ್ ಮಿ ಟ್ರೈ ನೌ. Again, I have to go back. ಸೊ ನಿಮಗೆ ಏನಕ್ಕೆ ಇದು ನಾನು ಮಲ್ಟಿಪಲ್ ಟೈಮ್ಸ್ ನಿಮಗೆ ಟ್ರಯಲ್ ಆ್ಯಂಡ್ ಎರರ್ ತೋರಿಸ್ತಾ ಇರೋದಂದ್ರೆ, ಅಗೇನ್ ನಿಮಗೆ ರಿಯಲ್ ಟೈಮಲ್ಲಿ ಕೂಡ ಇದೇ ಥರ ತುಂಬ ಇಶ್ಯೂಸ್ ಬರುತ್ತೆ. ಸೊ ಯು ಶುಡ್ ಅವೇರ್ ಆಫ್ ದ ಎರರ್ಸ್, ರೈಟ್? ಸೊ ಇಲ್ಲಿ ಎರರ್ ಬರ್ತಾ ಇದೆ. ಸೊ ಅಂಡ್ ವಾಟ್ ಇಸ್ ದ ರೀಸನ್ ಅಂತ. ಓಕೆ, ಸೊ ಇವಾಗ ತಗೊಂಡು. ಓಕೆ, ಸೊ ನಾವು 10,500 rupees ಅಂತ ಓಪನ್ ಐಟಮಲ್ಲಿ ಇದೆ. ಓಕೆನಾ? ಸೊ ಇವಾಗ ಅದು ಕೂಡ ಪಿಕ್ ಆಗಿದೆ. ಸೊ ನಿಮಗೆ ಇದರಲ್ಲಿ ನೀವು ಪಾರ್ಷಿಯಲ್ ಪೇಮೆಂಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇಫ್ ಯು ಡೂಯಿಂಗ್ ಎ ಪಾರ್ಷಿಯಲ್ ಪೇಮೆಂಟ್, ಸೊ ಇಲ್ಲಿ ಪಾರ್ಷಿಯಲ್ ಪೇಮೆಂಟ್ಗೆ ಹೋಗಿ ಇಲ್ಲಿ 10,500 ಇರೋದನ್ನ ರಿಮೂವ್ ಮಾಡ್ಬಿಡಿ. ಸೊ ಎಷ್ಟು ಪಾರ್ಷಿಯಲ್ ಪೇಮೆಂಟ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ನೀವು ಒಂದು 5,000 ಮಾಡ್ತೀರಾ ಅಂತ ಇಟ್ಕೊಳ್ಳಿ. 5,000 ಎಂಟರ್ ಮಾಡಿ, ಎಂಟರ್ ಕ್ಲಿಕ್ ಮಾಡಿ. ಸೊ ಅವಾಗ ನಿಮಗೆ ಇಲ್ಲಿ ಅಸೈನ್ಡ್ ಅಮೌಂಟ್ 5,000 ಚೇಂಜ್ ಆಗುತ್ತೆ. ಬಿಫೋರ್ 10,500 ಇತ್ತು, ಇವಾಗ 5,000 ಚೇಂಜ್ ಆಗಿದೆ. ಸೊ ನಾವು ಕ್ಲಿಕ್ ಆನ್ ಚಾರ್ಜ್ ಆಫ್ ಡಿಫರೆನ್ಸ್. ಸೊ ಏನಕ್ಕೆ ನಾನು ಚಾರ್ಜ್ ಆಫ್ ಡಿಫರೆನ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಅಂದರೆ, ಸೊ ಇಲ್ಲಿ ಡಿಫರೆನ್ಸ್ ತೋರಿಸ್ತಾ ಇದೆ ನೋಡಿ ನಿಮಗೆ, ನಾಟ್ ಅಸೈನ್ಡ್ ಅಲ್ಲಿ 4,999. ಸೊ ಇದು ಅಡ್ಜಸ್ಟ್ಮೆಂಟ್ ಆಗಬೇಕಲ್ವಾ, ಯಾಕೆಂದ್ರೆ ನಾವು ₹1 ಮಾತ್ರ ಎಂಟರ್ ಮಾಡಿದ್ವಿ, ರೈಟ್? ಸೊ ಕ್ಲಿಕ್ ಆನ್ ಚಾರ್ಜ್ ಆಫ್ ಡಿಫರೆನ್ಸ್. ಸೊ ಈ ₹1 ಏನು ಎಂಟರ್ ಮಾಡಿದ್ವಿ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ನಾವು ರಿಮೂವ್ ದ ₹1 ಆ್ಯಂಡ್ ಜಸ್ಟ್ ಗಿವ್ ಎ ಸ್ಟಾರ್ ಆ್ಯಂಡ್ ಎಂಟರ್. ಸೊ ಆಟೋಮೆಟಿಕಲಿ ಏನು ಅಮೌಂಟ್ ಇರುತ್ತೆ ಆ ಅಮೌಂಟ್ ತಗೊಳುತ್ತೆ ಸಿಸ್ಟಮ್. ಓಕೆ, ಸೊ ನಾವು ಡಾಕ್ಯುಮೆಂಟ್ ಸ್ಟಿಮ್ಯುಲೇಟ್ ಮಾಡಬೇಕು. ಸೊ ದಿಸ್ ವಿಲ್ ಬಿ ದ ಎಂಟ್ರಿ. ಸೊ ನಾವು ಪೋಸ್ಟ್. ಓಕೆ, ಸೊ ನಾವು 5,000 ಇವಾಗ ಕ್ಲಿಯರ್ ಮಾಡಿದ್ದೀವಿ. ಸೊ ನಾವು ವೆಂಡರ್ ಲೈನ್ ಐಟಮ್ ಓಪನ್ ಮಾಡಿದ್ವಲ್ವ ನಾವು. ಸೊ ಇಲ್ಲಿ ಲಿಸ್ಟ್ ಇತ್ತಲ್ವಾ, ಸೊ ನಾವು ಇಲ್ಲಿ ರಿಫ್ರೆಶ್ ಇಟ್, ಲಿಸ್ಟ್ ರಿಫ್ರೆಶ್. ಓಕೆ, ಸೊ ಇವಾಗ ಎಷ್ಟಿದೆ ಔಟ್ಸ್ಟ್ಯಾಂಡಿಂಗು? 5,500 ಇದೆ. ಸೊ ರಿಮೈನಿಂಗ್ 5,000 ಏನಾಯಿತು? ಪೋಸ್ಟ್ ಆಯಿತು ಪಾರ್ಷಿಯಲಿ. ಬಟ್ ಸ್ಟಿಲ್ ನಮಗೆ ಓಪನ್ ಐಟಮಲ್ಲಿ 10,500 ತೋರಿಸ್ತಾ ಇದೆ. ಓಕೆ, ಸೊ ರೆಡ್ಡಲ್ಲಿದ್ದರೆ ಓಪನ್ ಐಟಮ್. ಇಫ್ ಇಟ್ ಇಸ್ ಕನ್ವರ್ಟ್ ಟು ಗ್ರೀನ್ ಕಲರ್, ಸೊ ಇಟ್ ವಿಲ್ ಬಿ ಕ್ಲಿಯರ್ಡ್ ಐಟಮ್. ಸೊ ರೆಡ್ ಕಲರ್ ರೌಂಡ್ ಸರ್ಕಲಲ್ಲಿ ನಿಮಗೆ ರೆಡ್ ಕಲರ್ ಇತ್ತು ಅಂದರೆ ಓಪನ್ ಐಟಮ್ ಅಂತ. ಓಕೆ, ಸೊ ನಾವು ಇಟ್ ಈಸ್ ಇನ್ ಓಪನ್ ಐಟಮ್, ಬಟ್ ಇಲ್ಲಿ ನಾಕ್ ಆಫ್ ಆಗಿದೆ 5,500 ಔಟ್ಸ್ಟ್ಯಾಂಡಿಂಗ್ ಅಮೌಂಟಲ್ಲಿ ತೋರಿಸ್ತಾರೆ. ಓಕೆ, ಸೊ ನಾವು ವಾಟ್ ಐ ವಿಲ್ ಡೂ, ಸೊ ಐ ವಿಲ್ ಕ್ಲಿಯರ್ ರಿಮೈನಿಂಗ್ ಪೇಮೆಂಟ್ ಆಲ್ಸೋ. ಇವಾಗ ರಿಮೈನಿಂಗ್ ಏನಿದೆ ಅದನ್ನು ಕ್ಲಿಯರ್ ಮಾಡೋಣ. ಐ ವಿಲ್ ಗೋ ಟು ದಿಸ್. ಸೊ ಇವಾಗ ₹1 ಹಾಕಿ, ಗೊತ್ತಿಲ್ಲ ಅಂದರೆ ಪ್ರಾಫಿಟ್ ಸೆಂಟರ್, ಅಂಡರ್ ಅಕೌಂಟ್, ಎಂಟರ್. ಸೊ ಇವಾಗ ನೋಡಿ ಆಟೋಮೆಟಿಕಲಿ ನನಗೆ ₹5,500 ಅಸೈನ್ಡ್ ಅಮೌಂಟಲ್ಲಿ ತೋರಿಸ್ತಾರೆ. ಬಿಕಾಸ್ 5,000 ನಾವು ಆಲ್ರೆಡಿ ಪೇ ಮಾಡಿಬಿಟ್ಟಿದ್ದೀವಲ್ವಾ. ಸೊ ಅದಕ್ಕೋಸ್ಕರ ನೀವು ಸ್ಟಿಲ್ ಇದರಲ್ಲೂ ಪಾರ್ಷಿಯಲ್ ಪೇಮೆಂಟ್ ಮಾಡಬೇಕು ಅಂದರೆ ಯು ಕ್ಯಾನ್ ಗೋ ಟು ದ ಪಾರ್ಷಿಯಲ್ ಪೇಮೆಂಟ್ ಆ್ಯಂಡ್ ಯು ಕ್ಯಾನ್ ಡೂ, ಬಟ್ ನಾವು ಐ ವಿಲ್ ಡೂ ದ ಫುಲ್ ಪೇಮೆಂಟ್. ಓಕೆ, ಸೊ ನಾನೇನು ಎಂಟರ್ ಮಾಡೋಂಗಿಲ್ಲ ಇವಾಗ. ಜಸ್ಟ್ ಐ ವಿಲ್ ಕ್ಲಿಕ್ ಆನ್ ಚಾರ್ಜ್ ಆಫ್ ಡಿಫರೆನ್ಸ್, ಡಬಲ್ ಕ್ಲಿಕ್ ಆನ್ ದಿಸ್ ಲೈನ್ ಐಟಮ್, ರಿಮೂವ್ ದಿ ₹1 ಆ್ಯಂಡ್ ಗಿವ್ ಸ್ಟಾರ್, ಎಂಟರ್. ಸೊ ಇವಾಗ ₹5,500 ಬ್ಯಾಲೆನ್ಸ್ ಇತ್ತಲ್ಲ ಆ ಅಮೌಂಟ್ ತಗೊಳ್ತು. ಸೊ ನಾವು ಕ್ಲಿಕ್ ಆನ್ ಡಾಕ್ಯುಮೆಂಟ್ ಸ್ಟಿಮ್ಯುಲೇಟ್. ಸೊ ಇವಾಗ ಈ ಡಾಕ್ಯುಮೆಂಟ್ ಕೂಡ ಸ್ಟಿಮ್ಯುಲೇಷನ್ ಮಾಡಲ್ ಇದೆ. ದಿಸ್ ವಿಲ್ ಬಿ ದ ಎಂಟ್ರಿ. ನಾವು ಪೋಸ್ಟ್, ಡಾಕ್ಯುಮೆಂಟ್ ಪೋಸ್ಟ್ ಆಗಿದೆ. ಸೊ ಇವಾಗ ನಾವು ವೆಂಡರ್ ಲೈನ್ ಐಟಮಲ್ಲಿ ರಿಫ್ರೆಶ್ ಮಾಡೋಣ. ಲಿಸ್ಟ್ ರಿಫ್ರೆಶ್, ನೋ ಐಟಮ್ ಸೆಲೆಕ್ಟೆಡ್ ಅಂತ ಬಂತು, ಬಿಕಾಸ್ ಎಲ್ಲ ಕ್ಲಿಯರ್ಡ್ ಆಗಿದೆ ಪೇಮೆಂಟ್, ಯಾವುದು ಓಪನ್ ಐಟಮ್ ಇಲ್ಲ ಅಂತ. ನಾವಿಲ್ಲಿ ಓಪನ್ ಐಟಮ್ ಸ್ಟೇಟಸಲ್ಲಿ ತಗೊಂಡಿದ್ವಲ್ಲ. ಸೊ ಇಫ್ ಯು ಚೆಕ್ ಆನ್ ಕ್ಲಿಯರ್ಡ್ ಐಟಮ್ಸ್, ಇಟ್ ವಿಲ್ ಶೋ ದ ಕ್ಲಿಯರ್ ಐಟಮ್ಸ್. ಇಫ್ ಯು ಸೆಲೆಕ್ಟ್ ಆನ್ ಆಲ್ ಐಟಮ್ಸ್, ಇಟ್ ವಿಲ್ ಶೋ ಆಲ್ ಐಟಮ್ಸ್. ನಾನು ಇವಾಗ ಆಲ್ ಐಟಮ್ಸ್ನ ಕ್ಲಿಕ್ ಮಾಡಿಬಿಟ್ಟು ಎಕ್ಸಿಕ್ಯೂಟ್ ಕೊಡ್ತೀನಿ. ಸೊ ಇಟ್ ವಿಲ್ ಶೋ ಇನ್ ಗ್ರೀನ್ ಕಲರ್, ಮೀನ್ಸ್ ಕ್ಲಿಯರ್ಡ್. ಓಕೆ, ಇಲ್ಲಿ ನೋಡ್ಬೋದು ಕ್ಲಿಯರ್ಡ್ ಅಂತ ಪಾಪಪ್ ಬರುತ್ತೆ. ಓಕೆ, ಸೊ ಈ ಥರ ಎಂಟ್ರೀಸ್ ಪೋಸ್ಟ್ ಮಾಡಬೇಕು. ಸೊ ಇದು ಬಂದ್ಬಿಟ್ಟು ಇನ್ವಾಯ್ಸ್, KR ಅಂದರೆ ಇನ್ವಾಯ್ಸ್ ಡಾಕ್ಯುಮೆಂಟ್, KZ ಇಸ್ ದ ಪೇಮೆಂಟ್ ಡಾಕ್ಯುಮೆಂಟ್. ಸೊ ಇವೆರಡು ಪೇಮೆಂಟ್ ಡಾಕ್ಯುಮೆಂಟ್, ಇದೊಂದು ಇನ್ವಾಯ್ಸ್ ಡಾಕ್ಯುಮೆಂಟ್. ಈ 15 ರೇಂಜ್ ಬಂದ್ಬಿಟ್ಟು ಪೇಮೆಂಟ್ ಡಾಕ್ಯುಮೆಂಟ್ ರೇಂಜ್, 19 ಬಂದ್ಬಿಟ್ಟು ಇನ್ವಾಯ್ಸ್ ಡಾಕ್ಯುಮೆಂಟ್ ರೇಂಜ್. ಓಕೆ, ಸೊ ಈ ಥರ ಪೋಸ್ಟಿಂಗ್ಸ್ ಮಾಡಬೇಕು. ಸೊ ಇದರಲ್ಲಿ ಏನೋ ಡೌಟ್ಸ್ ಇದೆಯಾ ಮಾಡಿದ್ರಲ್ಲಿ ನಾವು ಯಾವ ಥರ ಪೋಸ್ಟಿಂಗ್ಸ್ ಮಾಡೋದು, ಕ್ಲಿಯರ್ ಮಾಡೋದು, ಇದರಲ್ಲಿ ಏನೋ ಡೌಟ್ಸ್ ಇದೆಯಾ?
ಅದು ಟಾಲರೆನ್ಸ್ ಹ್ಮ್ ಇನ್ವಾಯ್ಸ್ ರೈಸ್ ಮಾಡ್ಬೇಕಾದ್ರೆ ಅದು ಎಂಪ್ಲಾಯಿ ಕೊಟ್ಟಿದ್ವಿ, ಈಗ ವೆಂಡರ್ ಪೇಮೆಂಟ್ ಮಾಡ್ಬೇಕಾದ್ರೆ ಅದು ಟಾಲರೆನ್ಸ್ ಕೊಡ್ಬೇಕು. ಎಸ್ ವೆಂಡರ್ಗೆ ವೆಂಡರ್ ಕೊಡ್ಬೇಕಲ್ಲ ಟಾಲರೆನ್ಸ್. ಎಸ್ ಪೇಮೆಂಟ್ ಮಾಡುವಾಗ ನಾನು ಫಸ್ಟ್ ಮಾಡಿದ್ದು ಇನ್ವಾಯ್ಸ್ ಸಾರಿ ಸರಿ ಸರ್, ಈಗ ಹೊಸ ವೆಂಡರ್ ಬರ್ತಾರೆ ತಿರ್ಗಾ ನೆಕ್ಸ್ಟ್ ಇನ್ನೊಂದು ಕ್ರಿಯೇಟ್ ಮಾಡ್ತೀವಿ, ಆಗುನು ಟಾಲರೆನ್ಸ್ ಮಾಡ್ಬೇಕಾ ಅದಕ್ಕೂ? ನೀವು ಮಾಸ್ಟರ್ ಇಲ್ಲ ಸೇಮ್ ಟಾಲರೆನ್ಸ್ ಅಸೈನ್ ಮಾಡ್ಬೇಕು ಮಾಸ್ಟರ್ ಐಟಮ್ಗೆ. ಮುಗೀತಲ್ಲ. ಎಸ್ ಎಸ್ ಓಕೆ. ಸೊ ಬೇರೆ ಏನಾದ್ರು ಡೌಟ್ಸ್ ಇದೆಯಾ? ಓಕೆ. ಸೊ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಸುನಿಲ್. ತುಂಬಾ ಯಾರು ಮಾತಾಡ್ತಾ ಇರೋದು? ಸುನಿಲ್ ಶಿವಮ್, ನಿಮ್ಮ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ. ವೆಂಡರ್ ಲೈನ್ ಐಟಮ್ ಡಿಸ್ಪ್ಲೇ. ಎಸ್ ವೆಂಡರ್ ಲೈನ್ ಐಟಮ್ ಡಿಸ್ಪ್ಲೇ ಹೇಳಿ. ಮೀನ್ಸ್ ವೆಂಡರ್ ಲೆಡ್ಜರ್. ಎಸ್ ವೆಂಡರ್ ಅಗೇನೆಸ್ಟ್ ಏನೇನಿದೆ ಓಪನ್ ಐಟಮ್ ಕ್ಲೋಸ್ಡ್ ಐಟಮ್ಸ್ ಅಂತ ಚೆಕ್ ಮಾಡೋದಕ್ಕೆ. ಓಕೆ, ಪರ್ಟಿಕ್ಯುಲರ್ ವೆಂಡರ್. ಸೊ ಎನಿ ಅದರ್ ಡೌಟ್ಸ್? ಓಕೆ ಗೈಸ್, ದೆನ್ ಇಫ್ ಯು ಆಕ್ಚುಲಿ ಸಿ ನೋಡಿ, ನೀವು ಕಾನ್ಫಿಗರೇಷನ್ಸ್ ಮಾಡಬೇಕು BP, ಅದಾದ್ಮೇಲೆ ಪೋಸ್ಟಿಂಗ್ಸ್ ಮಾಡಬೇಕು. ಓಕೆ, ಸೊ ಪೋಸ್ಟಿಂಗ್ಸ್ ಮಾಡಿ, ಸೊ ಏನಾದ್ರು ಇಶ್ಯೂಸ್ ಬಂದರೆ ಕನೆಕ್ಟ್ ಆಗಿ. ಆ್ಯಂಡ್ ಗೈಸ್, ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಅಂಟಿಲ್ ಅನ್ಲೆಸ್ ನಿಮಗೆ ಏನು ಗೊತ್ತಾಗಲ್ಲ ಪ್ರಾಕ್ಟೀಸ್ ಮಾಡೋರ್ಗು. ಪ್ಲೀಸ್ ಡೂ ಪ್ರಾಕ್ಟೀಸ್. ಆ್ಯಂಡ್ ಮೋರ್ ಓವರ್ ಎಸ್ ಪ್ರಜ್ವಲ್. ಸರ್ ಅದು GL ಎಂಟ್ರಿ ಅದಿನ್ನೂ ಎರರ್ ಬರ್ತಾನೆ ಇದೆ ಸರ್. ಓಕೆ, ಸೊ ನಾವು ಇದು ನೀವು ಲೈನಲ್ಲೇ ಇರಿ. ಓಕೆ, ಸೊ ಬೇರೆಲ್ಲ ಕ್ಲೋಸ್ ಮಾಡ್ತೀನಿ ಹೇಳ್ತೀನಿ. ಸೊ ಗೈಸ್, ಅಗೇನ್ ಐ ಆಮ್ ಜಸ್ಟ್ ರಿಮೈಂಡಿಂಗ್ ಯು, ಸೊ whoever not paid the second installments, kindly do the payment as soon as possible and send the screenshot to Kiran. Okay guys, then we can wind up the call. Okay, you guys can leave the session. ಸೊ ಯಾರಿಗೆ ಡೌಟ್ಸ್ ಇದೆ ಅವ್ರು ಮಾತ್ರ ಸೆಷನ್ ಅಲ್ಲಿ. ಎಸ್ ಪ್ರಜ್ವಲ್, ಯು ಕ್ಯಾನ್ ಶೇರ್ ಯುವರ್ ಸ್ಕ್ರೀನ್. ಸೆಷನ್ ರೆಕಾರ್ಡ್ ಆಗಿದೆ. ಓಕೆ, 1 second, ಐ ವಿಲ್ ಸ್ಟಾಪ್ ದ ರೆಕಾರ್ಡಿಂಗ್ ನೌ.